ಇದ್ದೀರಾ? 10ನೇ ತಾರೀಕಾ? ಹಾ, ಯಾವ ವಾರ ಅದು? ಯಾವ ಬೀಳ್ತಾ ಗೊತ್ತಿಲ್ಲ, ಡೇಟ್ 10ನೇ ತಾರೀಕು ಇದೆ. ಭಾನುವಾರ. ಹಾ, ಭಾನುವಾರ ಮೋಸ್ಟ್ಲಿ ಬೀಳುತ್ತೆ. ವಿಪಾಸನ ಮೆಡಿಟೇಷನ್ ಹೋಗ್ತಾ ಗುರುಗಳೇ ಇವತ್ತು. ಇಲ್ಲ ನಿಮ್ಗೆ ನಾನು ಡೇಟ್ ತಗೊಂಡ್ಬಿಟ್ಟಿದ್ದೀನಿ. ಒಂದು ಟೀಮ್ ರೆಡಿ ಇದೆ. ಡಿಸ್ಕಷನ್ ಮಾಡಕ ಡಿಸ್ಕಸ್ ಅದ್ರಲ್ಲಿ ಯಾವ ತರ ಅವ್ರೆ ಅಂತ ಗೊತ್ತಿಲ್ಲ ನಂಗೆ. ಅದ್ರಲ್ಲಿ 4 ತರ ಕ್ಯಾಟಗರಿ ಇದೆ. ಒಂದು ಅಂಬೇಡ್ಕರ್ ಮೇಲೆ ಎವರಿ ಗೌರವ, ಅವ್ರು ಏನು ಓದಿರಕ್ಲ. ಅಂಬೇಡ್ಕರ್ ಬಗ್ಗೆ ಮಾತಾಡಿದ್ರೆ ಅವ್ರು ಏನ್ ಡಿಸ್ಕಸ್ ಮಾಡಕ್ ಆಗಲ್ಲ ನಮ್ಗೆ. ನಾನು ಎಲ್ಲ ಹೇಳಿದ್ದೀನಿ ಅವ್ರಿಗೆ. ಅಲ್ಲಿ ಕೇಳಿಸ್ಕೊಳ್ಳಿ, ಹೇಳಿದ್ದೀನಿ. ಅದಲ್ಲ ನಾನೀಗ ನಿಮಗೆ ಮೆಸೇಜ್ ಮಾಡಿದ್ನಲ್ಲ, ಅದೇ ತರ ಒಂದು ಟ್ರಿಗರಿಂಗ್ ಮೆಸೇಜ್ ನಾನು ಆನಂದ್ ಬಂತೇಜಿಗೂ ಮಾಡ್ತೀನಿ. ಬಟ್ ಆನಂದ್ ಬಂತೇಜ್ ಅವ್ರಿಗೆ ನನಗೆ ನಾನು ಹೇಳ್ತೇನೆ ಅಷ್ಟೇನೆ. ನಿಮ್ಗೆ ನಾನು ಡೇಟ್ ತಗೊಂಡಿದ್ದೀನಿ. ಒಂದು ಟೀಮ್ ಇದೆ. ಒಂದು ಅಂದ್ರೆ ನಾನು ಅವ್ರಿಗೆ ನಾನು ಹೇಳೋದು ಅರ್ಥ ಆಗಂಗಿರ್ಬೇಕು ಗುರುಗಳೇ. ಈಗ ನೀವು ನೋಡ್ರಿ, ನಾನು ನಿಮ್ಗೆ ಬೈದಿಕ್ಕೆ ನೀವು ಹಂಗೆ ಆಕ್ಚುಲಿ ಬೈಯಕ್ ಮೆಸೇಜ್ ಮಾಡಿದ್ರಿ. ನಾವ್ ಈ ಕಡೆ ಮಾತಾಡಿದ್ರೆ ಕ್ಯಾಚ್ ಮಾಡ್ಬಿಟ್ರಿ ನಾನು ಹೇಳ್ತಾರ ವಿಚಾರನ. ಆತರ ಕ್ಯಾಚ್ ಮಾಡೋರಾಗಬೇಕು. ನಾನು ಹೇಳೋದು ಈಗ ಮನೋರಕ್ಕಿಂತ ಬಂತೇಜಿ ಅವ್ರೆ ಅಂತ ಗೊತ್ತಾ ನಿಮ್ಗೆ? ಇರೋರು ಕೊಳ್ಳೇಗಾಲದವರು ಅವ್ರು ಚೆನ್ನಾಗಿ ಕ್ಯಾಚ್ ಮಾಡ್ಕೊಂಡವ್ರು ನನ್ನ. ಅವ್ರು ಆಕ್ಚುಲಿ ಒಂದು ಮಾತಂದ್ರು ನನಗೆ ಏನಂದ್ರು ಗೊತ್ತಾ? ನೀವು ಮಹಾಪುರುಷರು, ನೀವು ರಾಜರಾಗಬೇಕಾಯ್ತು, ಮಿಕ್ಕ ಕಲಿಗಳು ಹುಡುಗಿರಿ ಅಂದ್ರು. ಇವ್ರು ಅದನ್ನೇ ಹೇಳ್ಬೋದು. ಯಾರು? ಇವ್ರು ಟೀಮ್ ಅವ್ರು ಹೇಳ್ತಾರೆ. ಅಂದ್ರೆ ಏನ್ ಗೊತ್ತಾ ನನ್ಗೆ, ಈಗ ನೀವಾಗ ಹೇಳಿದ್ರಲ್ಲ ನೀವು, ಇದಕ್ಕಿಂತ ವರ್ಷಾಗ ಬೈದೆ ನಾನು. ಅಂದ್ರೆ ಅವ್ರು ಬೈದಿ ಆಕ್ಚುಲಿ ಅವರು ಲೋಕಲ್ ಅವ್ರಲ್ವ, ಅರ್ಥ ಆಗ್ಬಿಡುತ್ತೆ. ನಮ್ದು ಮಂಡ್ಯ ಭಾಷೆಗಳು ಏನಿದೆ ಇವತ್ತು ಕೆಟ್ಟ ಪದ ಅಂತೀವಲ್ಲ ನಾವ್, ಯಾವ ಎಲ್ಲ ಹೇಳ್ತೀವಲ್ಲ, ಅವ್ ಯಾವ ಕೆಟ್ಟ ಪದ ಅಲ್ಲ, ಅವೆಲ್ಲ ಬುದ್ಧರು ಮತ್ತೆ ಪ್ರಾಕೃತ ಸಂಸ್ಕೃತ ಪಾಲಿ ಟೈಮಲ್ಲಿ ಇದ್ದಾಗ ಅವೆಲ್ಲ ಆಕ್ಚುಲಿ ಸ್ವಾಮೀಜಿಗಳಿಗೆ ಕರಿತಿದ್ ಪದಗಳು. ಬೋಳಿ ಮಗ ಅಂದ್ರೆ ಏನ್ ಗೊತ್ತಾ? ಅದು ತಲೆ ಬುಡ್ಡೆ ಮಾಡ್ಸ್ಕೊಂಡು ಓಡಾಡ್ತಾರೆ ನೋಡಿ, ಅಂತವ್ರು ಬೋಳಿ. ಅದು ಪ್ರಾಕೃತ ವರ್ಡ್. ಅದು ಆ ಕಾಲದಲ್ಲಿ ಸ್ವಾಮೀಜಿಗಳಿಗೆ ಬೋಳಿ ಮಗ ಅಂತ ಕರೆಯೋರು. ಅಂದ್ರೆ ಯಾರಾದ್ರೂ ಮನೆಯಲ್ಲಿ ಬಿಟ್ಟು ಹೋದ್ರೆ ಅಂತವ್ರಿಗೆ ಬೋಳಿ ಮಗ, ಆ ರೀತಿ ಒಂದು ಪದಗಳು ಬಳಸಿ. ಅದು ಇವತ್ತು ಏನಾಗಿದೆ, ಮನುಷ್ಯನ ತಲೆ ಒಳಗಡೆ ಕಸ ತುಂಬಿ 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 ಬೋಳಿ ಮಗ ಪದನೇ ಕೆಟ್ಟದ್ ಮಾಡ್ಬಿಟ್ಟವ್ರೆ. ಬಟ್ ನಿಜವಾಗಿ ಕೆಟ್ಟದಿರೋದು ಎಲ್ಲಿ? ನಿಮ್ಮ ಭಗವಾನ್ ಬಾಸ್ ಹೇಳಿರಂಗೆ ತಲೆ ಒಳಗ್ ತಾನೇ ಇರೋದು. ಅರ್ಧ ಗಂಟೆ ಬಿಟ್ರೆ ಒಳ್ಳೇದ್ ಮಾತಾಡ್ತೀರಾ, ಇನ್ನು ಅರ್ಧ ಗಂಟೆ ಬಿಟ್ರೆ ನಿಮ್ಗೆ ಇನ್ನೊಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ. ನಿಮ್ಗೆ ಅದನ್ನ ಯಾವ ತರ ಅದಕ್ಕೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ನಿಮ್ಗೆ. ಮೊನ್ನೆ ನಾವು ಮಡಿಕೇರಿಗೆ ಟ್ರಿಪ್ಗೆ ಹೋಗಿದ್ದೋ. ಅಲ್ಲಿ ನಾವೊಂದು ಬೆಟ್ಟ ಹತ್ತದೋ, ದೇವಿರಮ್ಮ ಬೆಟ್ಟ ಅಂತ. ಅದೊಂದು ವಿಡಿಯೋ ಐತೆ, ಕಳ್ಸ್ಕೊಡ್ತೀನಿ ನಿಮ್ಗೆ. ಬರೋ ಅಂತ ಗಾಳಿ ಬರುತ್ತೆ ಒಂದ್ಸತಿ, ಒಂದೇ ಸತಿ ಸಡನ್ ಆಗಿ ನಿಂತೋಗುತ್ತೆ ಗಾಳಿ. ಇನ್ನು 5 ನಿಮಿಷಕ್ಕೆ ತಣ್ಣ ಗಾಳಿ ಬರ್ತದೆ. ದಟ್ ಈಸ್ ದ ನೇಚರ್. ಅಂದ್ರೆ ಯು ಹ್ಯಾವ್ ಟು ಫ್ಲೋ ವಿತ್ ಇಟ್. ಎಕ್ಸಾಂಪಲ್ ನಾನು ನಿಮ್ಮದ್ರಿಗೆ ಮಾತಾಡ್ತಾ ಇದೀನಲ್ವಾ, ಇಟ್ಸ್ ಕಮಿಂಗ್. ಏನ್ ಬರ್ತೈತೆ ಅದು. ಈಗ 5 ನಿಮಿಷಕ್ಕೆ ನಿಮ್ಮ ಕೋಪ ಬಂದ್ಬಿಡ್ಬೋದು ನನಗೆ. ಆ ಕೋಪ ಬಂದಾಗ ನಾನು ಏನ್ ಮಾಡ್ಬೇಕಾಗತ್ತೆ, ಅದನ್ನ ನಾನು ಮುಚ್ಚಿಟ್ಕೊಂಡು ನಿಮ್ಮ ಹತ್ರ ಒಳ್ಳೆ ಹತ್ರ ಮಾತಾಡ್ಬೇಕಾಗತ್ತೆ. ಇಲ್ಲ ನೀವು ಅಲ್ಲಿಂದ ನಾಟಕ ಯಾಕೆ ಮಾಡ್ತೀರಾ? ನಿಮ್ ಸಡನ್ ಆಗಿ ನೆನಪಾಯ್ತೀರಿ ಮಾದೇವ್ ಅಂತ. ನನಗೆ ಫಸ್ಟ್ ಏನನ್ಸುತ್ತೆ, ಇವ್ರಿಗೆ ಒಳ್ಳೆ ಮಾತಲ್ಲಿ ಮಾಮೂಲಿ ಆಯ್ರಿ ಯಾಕ್ರಿ ಬನ್ರಿ ಅಂತ ಮೆಸೇಜ್ ಮಾಡಿದ್ರೆ ನಿಮ್ಗೆ ಅದೇನಾಗತ್ತೆ, ನಿಮ್ಗೆ ಅದು ನಿಮ್ಗೆ ಖುಷಿ ಕೊಡುತ್ತೆ. ನಿಮ್ಗೆ ಖುಷಿ ಕೊಟ್ಟಾಗ ಏನಾಗುತ್ತೆ, ನೀವು ವೇದನ ಒಳ್ಳೆಯವ್ರು ಅನ್ಕೊಂಡ್ಬಿಡ್ತೀರಾ. ಬಟ್ ನನಗೆ ಫಸ್ಟ್ ಒಳ್ಳೆಯವನಾಗ್ಬಿಟ್ಟು ಆಮೇಲೆ ಕೆಟ್ಟನಾಗಕ್ಕೆ ಇಷ್ಟ ಇಲ್ಲ. ಈಗ ನಿಮ್ಗೆ ಸಮಾಜ ಬದಲಾಗಬೇಕಾಗಿರೋದು, ನಿಮ್ ಇಂಟೆನ್ಸಿ ಬದಲಾಯಿಸಕ್ ಆಗಲ್ಲ ಕಣ್ರಿ. ನಮ್ಮ ಅಂಬೇಡ್ಕರ್ ಬುದ್ಧ ಅವ್ರ ಕೈಲೇ ಬದಲಾಯಿಸಕ್ ಆಗ್ಲಿಲ್ಲ. ನಂದೇನ್ ಗೊತ್ತಾ ಪಾಲಿಸಿ, ಈಗ ನಾನು ಏನೋ ಒಂದು ಕೆಟ್ಟದ್ ಮಾಡ್ತೀನಿ, ಕೆಟ್ಟದಾಗ ಮೆಸೇಜ್ ಮಾಡ್ತೀನಿ, ಅವ್ರು ಏನ್ ಮಾಡ್ಕೋತಾರೆ ಗೊತ್ತಾ, ಫಸ್ಟ್ ನನ್ನ ಕೆಟ್ಟವನು ಅನ್ಕೋತಾರೆ. ಬಟ್ ಓವರ್ ದ ಟೈಮ್ ಅವ್ರಿಗೆ ಅರ್ಥ ಆಗಕ್ ಸ್ಟಾರ್ಟ್ ಆಗತ್ತೆ. ಆಗ ಅವ್ರು ನನ್ನ ಒಪ್ಕೋತಾರೆ. ಆ ತರದವ್ರು ಅಷ್ಟೇ ಬೇಕಾಗಿರೋದು. ಈಗ ನಾನು ಫಸ್ಟೇ ಒಳ್ಳೆಯವ್ನು ಮಾತಾಡ್ಬಿಟ್ಟು ಈಗ ಜಗ್ಗಿ ವಾಸುದೇವ್ ರವಿಶಂಕರ್ ತರ ಫೂಲ್ ಮಾಡೋದೇನು ದೊಡ್ಡ ವಿಷಯ ಅಲ್ಲ. ಐ ಡೋಂಟ್ ವಾಂಟ್ ಟು ಡೂ ದಟ್ ಥಿಂಗ್. ನಾನೇನ್ ಮಾಡ್ತೀನಿ, ಫಸ್ಟ್ ಟಫ್ ಕ್ವಶನ್ ಕೊಡ್ತೀನಿ. ನಿಮ್ಗೆ SN ಗೋಯಂಕ ಅವ್ರದ್ದು 10 days ವಿಪಾಸನ ಮಾಡಿದೀರಾ ನೀವು? ಮಾಡಿದ್ದೀರಾ? ನಿಮ್ಗೊಂದು ಕ್ವಶನ್ ಕೇಳ್ತೀನಿ, ಆನ್ಸರ್ ಹೇಳ್ತೀರಾ? ಹೇಳಿ, ನೆನಪಿದ್ರೆ ಹೇಳ್ತೀನಿ. ಈಗ ವಿಪಾಸನ ಮಾಡಿಸ್ತಾರಲ್ಲ, ವಿಪಾಸನ ಮಾಡಿ ಫಸ್ಟ್ ಡೇನ ಸೆಕೆಂಡ್ ಡೇನ ಮೋಸ್ಟ್ಲಿ 3 hours ಕೂರಿಸ್ತಾರೆ ಅಧಿಷ್ಠಾನ ಅಂತ. ಹೌದು. ಅದೇನು ಕೂರಿಸ್ತಾರೆ ಅಂತ ಹೇಳಿ ನೋಡೋಣ. ಅದು ಇದು ಏನೋ ಒಂದು ಅಬ್ಸರ್ವೇಷನ್, ಅದ್ರಲ್ಲಿ ನಮ್ಮ ಏನೋ ಒಂದು ತಿಳ್ಕೊಳ್ಳೋದಿದೆ. ಅದ್ರಲ್ಲಿ ಯಾವ್ದೋ ಒಂದು ಬರ್ತದೆ ಅದು. ಅದ್ರಲ್ಲಿ ಏನ್ ಗೊತ್ತಾ, ಅದು ಅಧಿಷ್ಠಾನ. ಫಿಲಾಸಫಿ ಇಸ್ ಡಿಫ್ರೆಂಟ್ ಥಿಂಗ್. ಫಿಲಾಸಫಿ ಅಂತ ಬಂದ್ರೆ ಬೇರೆ ಏನೈತೆ, ಸಂಕಲ್ಪ ಅದು ಇದು ಏನೋ ಬರ್ತವೆ. ಬಟ್ ಅದು ಸೈನ್ಸ್ ಅಲ್ಲ. ಆಕ್ಚುಯಲ್ ಸೈನ್ಸ್ ಇರೋದು ಏನ್ ಗೊತ್ತಾ, ಅದ್ರ ಹಿಂಭಾಗದಲ್ಲಿ ನೋಡ್ರಿ. ವಿಪಾಸನ ಸ್ಟಾರ್ಟ್ ಮಾಡಿದಾಗ ಸ್ಟಾರ್ಟಿಂಗ್ ಅಲ್ಲಿ ಅವರು ತುಂಬಾ ಕಷ್ಟ ಕೊಡ್ತಾರೆ. ನಿಮ್ಗೆ 3 hour ಕೂರ್ಸ್ಬಿಡ್ತಾರೆ. ಅಲ್ಲಿವರೆಗೂ ನಿಮ್ಗೆ 3 hour ಕೂತ್ಕೊಳ್ಳೋ ತನಕ ನಿಮ್ಗೆ 1 hour ತುಂಬಾ ಕಷ್ಟ ಪಡ್ತಿರ್ತೀರ ಕೂತ್ಕೊಳ್ಳೋಕೆ. ಬಟ್ ನಾವು 3 hour ಕೂತ್ ಆದ್ಮೇಲೆ ನೀವು ಅಬ್ಸರ್ವ್ ಮಾಡಿ, 1 hour ನಿಮ್ಗೆ ತುಂಬಾ ಈಸಿ ಅನ್ಸ್ತದೆ.
ಅನ್ಸವಾ ಇಲ್ವಾ ಅದು? ಅನ್ಸುತ್ತೆ, ಕರೆಕ್ಟ್ ನೀವು ಹೇಳ್ತಾರೆ ಕರೆಕ್ಟ್ ಇದೆ. ಅದು ಮೈಂಡ್, ಅದು ಆಕ್ಚುಲಿ ಮೈಂಡ್ ಪ್ಯಾಟರ್ನ್ ಅನ್ನ ಎಸ್ ಎನ್ ಗೋಯಂಕ ಚೆನ್ನಾಗಿ ಡಿಕೋಡ್ ಮಾಡ್ಕೊಂಡವ್ರೆ. ಸೊ ಅವ್ರು ಏನ್ ಮಾಡ್ತಾರೆ, ಹಿ ಯೂಸ್ ದ ಮೈಂಡ್ ಪ್ಯಾಟರ್ನ್ ಯೂಸ್ ಮಾಡ್ಕೊಂಡು ಈಗ 3 hours ಕೂರ್ಸ್ತಾರೆ ಸ್ಟಫ್ ಆಗಿ. ನೀವು ಕಷ್ಟಪಟ್ಟು ಮುಕ್ಕಿರ್ಕೊಂಡು 2 hour ಕೂತ್ಬಿಟ್ರುವೆ ನಿಮ್ಗೆ ನೆಕ್ಸ್ಟ್ ಅವರ್ ಇಂದ 1 hour ನಿಮ್ಗೆ ತುಂಬಾ ಈಸಿ ಅನ್ಸ್ತದೆ. ಅದು ನೀವು ಯಾವ ಲೆವೆಲ್ ಬರ್ತೀರಂದ್ರೆ 10th ಡೇ ಸೆಷನ್ ಆದ್ಮೇಲೆ ಇನ್ನ ಮಾಡ್ಬೇಕು ಅನ್ಸುತ್ತೆ ಮೆಡಿಟೇಷನ್, ಇನ್ನ ಇಂಟ್ರೆಸ್ಟ್ ಬರುತ್ತೆ ನಿಮ್ಗೆ ಮಾಡ್ಬೇಕು. ಅಯ್ಯೋ ನನಗೆ ಮನೆಗೆ ಹೋಗಕ್ಕೆ ಮನ್ಸಿರಲ್ಲ ನಿಮ್ಗೆ. ಅಲ್ಲ ಇದು ಕರೆಕ್ಟ್, ಇದು ನಮ್ ಕೂಡ ಮಾತಾಡೋ ಕರೆಕ್ಟ್ ಆಗಿದೆ, ಇದು ವಿಷಯ ಓಕೆ. ನಾನು ಈ ತರ ಮಾತಾಡಕ್ಕೆ ನಾನು ನಿಮ್ಗೆ ಪರಿಚಯ ಆಗಿತ್ತು, ಓಕೆನಾ? ಸೊ ನಾನು ಯಾವಾಗ್ಲೂ ನೀವು ಮಾತಾಡ್ತಿರೋದು ಇನ್ನೊಂದು ಅಂಬೇಡ್ಕರ್, ನೀವು ಹೇಳ್ತಾ ಇದ್ದೀಗ ಅಂಬೇಡ್ಕರ್ ಬುಕ್ಕಿಂದ ಬುದ್ಧಿವಂತ, ನೇಚರು, ಆಮೇಲೆ ಮಹಾನ್ ವ್ಯಕ್ತಿ ಬಗ್ಗೆ ಮಾತಾಡ್ತಾ ಇದ್ದೀರಲ್ವಾ? ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ತಾಳಿ. ಈಗ ನಾನು ಇದನ್ನ ಮಾತಾಡೋದಕ್ಕೆ ಈಗ ನಾನು ಏನ್ ಗೊತ್ತಾ, ನಾನೀಗ ನೀವು ಸಿಕ್ತಾಗ ಬೇಕಾದ್ರೆ ನಾವು ಈ ಧಮ್ಮ ಸಂಬಂಧಪಟ್ಟಾಗೆ, ಧ್ಯಾನ ಸಂಬಂಧಪಟ್ಟಾಗೆ ಡಿಸ್ಕಸ್ ಮಾಡೋಣ. ಅದು ಒಳ್ಳೆ ಡಿಸ್ಕಸ್, ತಿಳ್ಕೊಳಕ್ಕೆ ನಮ್ಗೂ ನಿಮ್ಗೂ ಬೇಕಾಗುತ್ತೆ. ಹೌದೌದು, ಓಕೆನಾ? ಅಂಬೇಡ್ಕರ್ ಬಗ್ಗೆ ಹೇಳ್ತೀನಿ ಕೇಳ್ಕೊಳ್ಳಿ. ಈಗ ಅಂಬೇಡ್ಕರ್ ಬಗ್ಗೆ ಹೇಳ್ತೀನಿ, ಅದಕ್ಕೆ ಪಾಯಿಂಟು. ಈಗ ನೀವೇನಂತ ಹೇಳಿದ್ರಿ, ವೇದ ಕಾಲದಲ್ಲಿ ಬ್ರಾಹ್ಮಣರು ಅಸ್ಪೃಶ್ಯತೆ ಮಾಡಿದ್ರು ಅಂತ ನೀವ್ ಹೇಳಿದ್ರಿ, ಕರೆಕ್ಟ್ ಅಲ್ವಾ? ಕರೆಕ್ಟ್. ಆದ್ರೆ ಇವತ್ತು ಅಂಬೇಡ್ಕರ್ ಸಂವಿಧಾನ ಉಪಯೋಗಿಸ್ಕೊಂಡು ಲಕ್ಷಾಂತರ ಬಡ ಬ್ರಾಹ್ಮಣರು ಮಕ್ಳುಗಳಿಗೆ ಕಾಲೇಜಲ್ಲಿ ಸೀಟ್ಗಳು ಸಿಗ್ತಾ ಇಲ್ಲ. ಅವ್ರು 90% ತೆಗೆದ್ರು ಸೀಟ್ ಸಿಗ್ತಾ ಇಲ್ಲ. ಅವ್ರಿಗೀಗ ಅದು ಅನ್ಯಾಯ ಆಗ್ತಾ ಇದೆಯೋ ಇಲ್ವೋ? ಆಗ್ತಾ ಇದೆ. ಈಗ ಅದರ ನೈತಿಕ ಹೊಣೆ ಯಾರು ಬರ್ತಾರೆ? ನೈತಿಕ ಹೊಣೆ ಯಾರು ತಗೊಂಡು, ಯಾರು ಆ ವ್ಯವಸ್ಥೆನ ಸೃಷ್ಟಿ ಮಾಡಿದ್ರೆ ಅವ್ರು ತಗೋಬೇಕು ಅದನ್ನ, ಅಲ್ವಾ? ಅದನ್ನೇ ನಾನು ಹೇಳ್ತಿರೋದು ಅಷ್ಟೇ. ಅಂಬೇಡ್ಕರ್ ಅಂದ್ರೆ ನಾನು ಆ ತರ ಹೇಳ್ತೀನಿ ಬಿಟ್ರೆ, ನಾನು ಅಂಬೇಡ್ಕರ್ ಪುಸ್ತಕಗಳನ್ನ, ಅಂಬೇಡ್ಕರ್ ಬಗ್ಗೆ ನಾನು ಓದಿರೋಷ್ಟು, ನಿಮ್ಗೆ ಅಂಬೇಡ್ಕರ್ ಸಂವಿಧಾನ ತಂದಾಗ ಅವ್ರು ಇನ್ನೊಂದು ಹೇಳಿರ್ತಾರೆ ನಿಮ್ಗೆ. ಅವ್ರು ಏನಂತ ಹೇಳಿರ್ತಾರೆ ಗೊತ್ತಾ? ಅದು ಜಸ್ಟ್ ಟೆಂಪರರಿ ಸೊಲ್ಯೂಷನ್, ಒಂದು 10 ವರ್ಷದ ಮಟ್ಟಕ್ಕೆ ಅಷ್ಟೇ ಇದು. ಅಂಬೇಡ್ಕರ್ ಅಲ್ಲಿ ಒಂದ್ ಮಾತು ಮೆನ್ಷನ್ ಮಾಡ್ತಾರೆ ನಿಮ್ಗೆ. ಅಂಬೇಡ್ಕರ್ ಒಂದು ಸ್ಟೇಟ್ಮೆಂಟ್ ಇದೆ, ನಮ್ಮವರೇ ನಂಗೆ ಮೋಸ ಮಾಡಿದ್ರು ಅಂತ. ಅದ್ರ ಅರ್ಥ ಏನ್ ಗೊತ್ತಾ ನಿಮ್ಗೆ? ಬದಲಾಗ್ಲಿ ಅಂತ ಅವ್ರು ವ್ಯವಸ್ಥೆ ತಂದ್ರು, ಬಟ್ ಯಾರು ಬದಲಾಗ್ಲಿಲ್ಲ, ಎಲ್ಲ ಮಿಸ್ಯೂಸ್ ಮಾಡ್ಕೊಂಡ್ರೆ ಹೊರತು ಅದನ್ನ ಅವ್ರು ಅದು ಬೇಜಾರಾಗ ಆತರ ಹೇಳಿದ್ರೆ ಹೊರತು. ಹೌದು, ನೀವು ಡೀಪ್ ಇನ್ಸೈಡ್ ಹೋದ್ರೆ ಅಂಬೇಡ್ಕರ್ ಇಸ್ ಆಕ್ಚುಲಿ ಲೈಕ್ ನೋಡ್ರಿ. ನಾನು ನೀವೇನ್ ಹೇಳಕ್ ಇಷ್ಟಪಡ್ತೀರ, ಅಂಬೇಡ್ಕರ್ ಹೆಸರಲ್ಲಿ ಬಿಸ್ನೆಸ್ ಗಳು ತುಂಬಾ ಜನ ಇದ್ದಾರೆ. ಅಲ್ಲಿ ಗಂಟ ಯಾಕೆ ಹೋಯ್ತಿರ್ರಿ? ನಂದೇ ಬಗ್ಗೆ ಸಂಘ ಕಟ್ಟಿ ಅಂತ ಹೇಳಿದ್ರು ಸಂಘಟನೆ ಕಟ್ಕೊಂಡಿದ್ದಾರೆ, ಸರಿ ಅಲ್ವಾ ನೀವು ಹೇಳ್ತಿರೋದು? ಯಾರು? ಅಂಬೇಡ್ಕರ್ ನಿಮ್ಗೊಂದು ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಅಂಬೇಡ್ಕರ್ ಇನ್ ಕೇಸ್ ಏನಾರು ಅವ್ರು ಬದುಕಿದ್ರೆ ಈ ವ್ಯವಸ್ಥೆ ನೋಡ್ಕೊಂಡು ನಿಜವಾಗ್ಲಿ ಅತಿ ಹೆಚ್ಚು ಪಶ್ಚಾತ್ತಾಪ ಪಡ್ತಿದ್ದಂತ ವ್ಯಕ್ತಿ ಅಂಬೇಡ್ಕರ್. ಹೌದು. ಯಾಕೆ ಅಂದ್ರೆ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಅದನ್ನೇ ನೋಡಿ, ನೀವು ಒಂದ್ ವಿಚಾರ ನೋಡ್ಕೊಳ್ಳಿ. ಈಗ ಬುದ್ಧ ಸ್ಪಿರಿಚುಯಾಲಿಟಿಗೆ ಹೋದ್ರೆ ಹೊರತು ಅವರು ಸಮಾಜ ಸರಿ ಮಾಡ್ಬೇಕು ಅಂತ ಹೋಗ್ಲಿಲ್ಲ. ಅಂದ್ರೆ ರೂಟ್ ಕಾಸ್ ಅನಾಲಿಸಿಸ್ ಮಾಡಿದ್ರು ಅವರು. ಅಂದ್ರೆ ಅವ್ರು ಏನ್ ಮಾಡಿದ್ರು, ಈಗ ಅವತ್ತು ಧರ್ಮ ಅನ್ನೋದು, ಧ್ಯಾನ, ಇವೆಲ್ಲ ಮೆಡಿಟೇಷನ್ ಎಲ್ಲ ಬರೀ ಬ್ರಾಹ್ಮಣರ ಕೈಯಲ್ಲಿತ್ತು. ಧರ್ಮವನ್ನ, ಧ್ಯಾನವನ್ನ ಅವ್ರು ಎಲ್ಲರಿಗೂ ಸಿಗೋ ತರ ಮಾಡಿದ್ರು. ಯಾಕೆ ಮಾಡಿದ್ರು ಅಂದ್ರೆ, ನೀವು ಧ್ಯಾನ ಮಾಡಿದ್ರೆ ನಿಮ್ ಮೈಂಡ್ ಆಟೋಮೆಟಿಕ್ ಆಗಿ ಅಪ್ಗ್ರೇಡ್ ಆಗುತ್ತೆ. ಹೌದು. ಮೈಂಡ್ ಶುದ್ಧ ಆದಾಗ ಏನಾಗುತ್ತೆ, ನೀವು ನೀವೇ ಆಟೋಮೆಟಿಕ್ ಆಗಿ ನಾನ್ ವೆಜ್ ಗಿನ್ವೆಜ್ ಎಲ್ಲ ಬಿಡ್ತೀರಾ, ಕಮ್ಮಿ ಮಾಡ್ತಾ ಬರ್ತೀರಾ ಎಲ್ಲನೂ. ಕರೆಕ್ಟ್. ಅಂದ್ರೆ ನಿಮ್ಗೆ ಯಾವ್ದು ದೇಹಕ್ಕೆ ಮನಸ್ಸಿಗೆ ಉಪಯುಕ್ತವಾಗಿದೆಯೋ ಅದನ್ನ ಮಾತ್ರ ಮಾಡ್ತೀರಾ ನೀವು. ಅರ್ಥ ಆಯ್ತಾ ನಿಮ್ಗೆ? ಸಾಮಾಜಿಕ ವ್ಯವಸ್ಥೆ ಸರಿ ಮಾಡಕ್ ಹೋಗ್ಲಿಲ್ಲ ಬುದ್ಧರು. ಎರಡನೇದು, ಬಸವಣ್ಣವರು ಅದನ್ನೇ ಮಾಡಿದ್ರು ನೋಡಿ. ಅವರು ಸಾಮಾಜಿಕ ವ್ಯವಸ್ಥೆ ಸರಿ ಮಾಡಲಿಲ್ಲ, ಬಟ್ ಅವರು ಮದ್ವೆ ಮಾಡ್ಸೋದ್ರು, ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಮಾಡ್ಸೋದ್ರು ಆ ಕಾಲದಲ್ಲೇ ನೋಡಿ ಅವರು. ಹೌದು. ಅದ್ರ ಅರ್ಥ ಏನು ಅಂದ್ರೆ, ಅವರು ಈಗ ಬೆರೆತ್ರೆ ಲೋಯರ್ ಲೆವೆಲ್ ಅಲ್ಲಿ ಇರೋರು ಅಪ್ಪರ್ ಲೆವೆಲ್ ಜೊತೆ ಫಾಲೋ ಮಾಡ್ಕೊಂಡು ಚೇಂಜ್ ಆಗ್ತಾರೆ ಅಂತ ಮಾಡಿದ್ರು. ಹೌದು. ನಾವು ಈ ಬುದ್ಧ ಅಂಬೇಡ್ಕರ್ ಬಗ್ಗೆ ಓದೋಕ್ಕಿಂತ ಮುಂಚೆ ಬಸವಣ್ಣ ಓದಿತ್ತು. ಅದಾದ್ಮೇಲೆ ಅಂಬೇಡ್ಕರ್ ಬಂದ್ರು ನೋಡಿ. ಅಂಬೇಡ್ಕರ್ ಸೇಮ್ ಕಾನ್ಸೆಪ್ಟ್ ಇದ್ದಿದ್ದು, ಬಟ್ ಅಂಬೇಡ್ಕರ್ ಬರೋಷ್ಟಲ್ಲಿ ಆಲ್ರೆಡಿ ಇದು ತುಂಬಾ ವಿಚಿತ್ರ ಆಗೋಗ್ಬಿಟ್ಟಿತ್ತು. ಅಂದ್ರೆ ತುಂಬಾ ಅಸ್ಪೃಶ್ಯತೆ ಇತ್ತು. ಅಂದ್ರೆ ಬ್ರಾಹ್ಮಣರು ತುಂಬಾ ಇದ್ ಮಾಡ್ತಾ ಇದ್ರು. ಅವಾಗ ಈ ಬ್ರಾಹ್ಮಣರಿಗೆ ಒಂದು ಕಂಟ್ರೋಲ್ ಬೇಕು, ಇವ್ರಿಗೊಂದು ಸ್ವಲ್ಪ ಭಯ ಬರಬೇಕು, ಇವ್ರಿಗೆ ಈಗ ಸ್ವಲ್ಪ ಭಯ ಕಲೀಲಿ ಅಂತ ಹೇಳ್ಬಿಟ್ಟು ಈಗ ಆದಿಶಂಕರಾಚಾರ್ಯ ಬಂದು ಹೋದ ನೋಡಿ. ಆ ಬಂದು ಹೋದ್ಮೇಲೆ ಬ್ರಾಹ್ಮಣರ ಹಾವಳಿ ಜಾಸ್ತಿ ಆಗ್ಬಿಟ್ಟಿಲ್ಲಿ. ಕರೆಕ್ಟ್. ಅದನ್ನ ಸರಿ ಮಾಡೋದಕ್ಕೆ ಇವ್ರು ಏನ್ ಮಾಡಿದ್ರು, ಇದೊಂದು 10 years ಒಂದು ಟೆಂಪರರಿ ಸೊಲ್ಯೂಷನ್ ತರ ಇರ್ಲಿ ಅಂತ ಅದನ್ನ ಇಂಟ್ರೊಡ್ಯೂಸ್ ಮಾಡಿದ್ರೆ ಹೊರತು, ಅಂಬೇಡ್ಕರ್ ಯಾವತ್ತೂ ದಲಿತರ ಪರನೂ ಅಲ್ಲ, ವಿರೋಧನೂ ಅಲ್ಲ. ಆಮೇಲೆ ಅಂಬೇಡ್ಕರ್ ಬುದ್ಧಿಸಮ್ ಏನಕ್ಕೆ ಹೋದ್ರೆ ಹೇಳಿ, ರೈಟು ರಾಂಗ್ಗಳನ್ನ ದಾಟಿದವ್ರು ಅಂಬೇಡ್ಕರ್ಗೆ ರಿಲಿಜನ್ ಅವಶ್ಯಕತೆನೇ ಇರ್ಲಿಲ್ಲ. ಹೌದು. ಅವ್ರಿಗೆ ಅಷ್ಟು ನಾಲೆಡ್ಜ್ ಇದ್ದವರು ಬುದ್ಧಿಸಮ್ ಯಾಕೆ ಹೋದ್ರು ಅಂದ್ರೆ, ನಾನು ಹೋದ್ರೆ ನನ್ನಿಂದ ಇನ್ಫ್ಲೂಯೆನ್ಸ್ ಆಗೋರು ಒಂದಷ್ಟು ಜನ ಬುದ್ಧಿಸಮ್ ಬಂದು ಬುದ್ಧರ ತತ್ವಗಳನ್ನ ತಿಳ್ಕೊಂಡು ಮೆಡಿಟೇಷನ್, ಧ್ಯಾನ ಮಾಡ್ಲಿ ಅಂತ ಅವ್ರು ಬುದ್ಧಿಸಮ್ ಹೋದ್ರು. ಕರೆಕ್ಟ್. ಆದ್ರೆ ನಾನೇನ್ ಹೇಳ್ತೀನಿ ಗೊತ್ತಾ, ಅಂಬೇಡ್ಕರ್ ಅವರು ಇಷ್ಟೆಲ್ಲ ಮಾಡಿದ್ರಲ್ವಾ, ಈ ಬುದ್ಧರ ಆನಾಪಾನ ಧ್ಯಾನ ಅನ್ನೋದು ಏನಿದೆ
ಇದನ್ನ ಪ್ರತಿ ಒಂದು ಶಾಲೆಗಳಲ್ಲಿ ಒಂದು ಡೈಲಿ 20 ನಿಮಿಷ ಮ್ಯಾಂಡೇಟರಿ ಮಾಡ್ಬಿಟ್ಟಿದ್ರೆ ಚಿಕ್ಕ ವಯಸ್ಸಲ್ಲೇ ಮೈಂಡ್ ಫ್ರೀಫಿಕೇಶನ್ ಆಗ್ಬಿಡೋದು. ಒಂದ್ ಲೆವೆಲ್ ಗೊತ್ತಿದಂಗೆನೆ ಈಗ ಒಂದು ಕಾಂಪಿಟೇಟಿವ್ ವರ್ಲ್ಡ್ ಎಂಟ್ರಿ ಆಗಿದಂಗೆ ಮಕ್ಕಳು. ಯಾಕೆಂದ್ರೆ ನೀವು ಅಬ್ಸರ್ವ್ ಮಾಡಿ, ನೀವು ಮತ್ತೆ ನಾನು ಸ್ಕೂಲಲ್ಲಿ ಇದ್ದಾಗ ಜಾತಿನ ನಾವ್ ಯಾರು ನೋಡೇ ಇಲ್ಲ. ಹೌದು. ಇವತ್ತಿಗೂ ನನ್ನ ಜೊತೆ ಇರೋ ಕ್ಲೋಸ್ ಫ್ರೆಂಡ್ಸ್ಗಳು ನಮ್ಮ SC STಗಳು, ಸಾಬ್ರುಗಳು. ನನ್ನ ಬೆಸ್ಟ್ ಫ್ರೆಂಡ್ಸ್ ಎಲ್ಲ ಸಾಬ್ರುಗಳು SC STಗಳು ಇರೋದು. ಯಾಕೆ ಅಂದ್ರೆ ನಮ್ಗೆ ಆ ವಯಸ್ಸಲ್ಲಿ ಕನೆಕ್ಟಿವಿಟಿ ಚೆನ್ನಾಗಿತ್ತು. ಬೆಳೀತಾ ಬೆಳೀತಾ ಇವಾಗ ಏನ್ ಜಾತಿ ಪದ್ಧತಿ ಇವತ್ತು ಏನ್ ಮಾಡ್ಕೊಂಡು ಓಡಾಡ್ತಾವ್ರೆ. ಇದು ಈಗ ನಾನು ನಿಮ್ಮ ಮಹಾಬೋಧಿ ಸೊಸೈಟಿ ನೀವು ಹೇಳ್ತಿರಲ್ವಾ, ನಾನು ಒಪ್ಪಕ್ಕಿಲ್ಲ ಅದನ್ನ. ಯಾಕೆ ಅಂತ ಕೇಳಿ. ಯಾಕೆ ಅಂತ ಹೇಳ, ಅದು ನಿಮ್ಮ ಅಂಬೇಡ್ಕರ್ ಸಂವಿಧಾನದ ವಿರುದ್ಧವಾಗಿದೆ. ಗೊತ್ತೀರಾ? ಅದು ಸ್ವಲ್ಪ ನಮಗೂ ತಿಳಿದು ಬಂದಿದೆ. ಅದರ ಒಂದು ಬ್ರಾಹ್ಮಣರ ವ್ಯವಸ್ಥೆ ತರ ನಡೀತಾ ಇದೆ ಅಂತ ತಿಳಿದು ಬಂದಿದೆ. ಒಂದು ಅದು ಎರಡನೇದು ಈಗ ಅಂಬೇಡ್ಕರ್ ಏನ್ ಮಾಡಿದ್ರು, ಫಸ್ಟ್ ಸಂವಿಧಾನ ತಂದಾಗ ರೈಟ್ ಟು ಎಜುಕೇಶನ್, ರೈಟ್ ಟು ಹೆಲ್ತ್, ಎರಡು ರೈಟ್ ಅದು ಮಿನಿಮಮ್ ರಿಕ್ವೈರ್ಮೆಂಟ್ ಅಂತ ಮಾಡಿದ್ರು. ಕರೆಕ್ಟ್ ತಾನೇ? ಕರೆಕ್ಟ್. ಸೊ ಮಹಾಬೋಧಿ ಸೊಸೈಟಿ ಅವರು ಹಾಸ್ಪಿಟಲ್ ನಡೆಸ್ತಾವ್ರೆ. ಅಂದ್ರೆ ಇದೀಗ ತೀರಾ ಬಡವರುಗಳಿಗೆ ಈ ರೀತಿ ಹಾಸ್ಪಿಟಲ್ಗಳು ಆಗಿರೋದ್ರಿಂದ ಗೌರ್ಮೆಂಟ್ ಅಲ್ಲಿ ಯಾರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಇಂಡೈರೆಕ್ಟ್ಲಿ ಇಟ್ಸ್ ಎಫೆಕ್ಟಿಂಗ್ ದ ಪೂರ್ ಪೀಪಲ್. ಕರೆಕ್ಟಾ? ಕರೆಕ್ಟ್. ಮಹಾಬೋಧಿ ಸೊಸೈಟಿ ಅವರು ಸ್ಕೂಲ್ಗಳು ನಡೆಸ್ತಿದ್ದಾರೆ. ನಡೆಸ್ತಾ ಇದ್ದಾರೆ. ಸೊ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಗೌರ್ಮೆಂಟ್ ಸ್ಕೂಲ್ಗೆ ಎಫೆಕ್ಟ್ ಆಗ್ತಾ ಇದೆಯಾ? ಅದು ಆಗ್ತದೆ ಬಿಡ್ತದೆ. ನಿಮ್ಗೆ ನನಗೆ ಯಾವ ತರದಲ್ಲಿ ಯಾವ ತರದಲ್ಲಿ ಅಂತ ಹೇಳ್ತೀನಿ ನೋಡಿ. ಈಗ ನಾನು ಚಿಕ್ಕದ್ರಲ್ಲಿದ್ದಾಗ, ಚಿಕ್ಕ ವಯಸ್ಸಲ್ಲಿದ್ದಾಗ ಊರಲ್ಲಿ ನಮ್ಗೆ ಏನೇ ತೊಂದರೆ ಆದ್ರೂ ನಾವು ಒಯ್ತಾ ಇದ್ದಿದ್ದು ನಮ್ಮ ಊರ ಹತ್ರ ಇದ್ದಿದ್ದು ಪ್ರೈಮರಿ ಸ್ಕೂಲು, ಪ್ರೈಮರಿ ಹಾಸ್ಪಿಟ್ಲು, ಪ್ರಾಥಮಿಕ ಆರೋಗ್ಯ ಕೇಂದ್ರ, ಇಲ್ಲ ಅಂದ್ರೆ ನಮ್ಮ ತಾಲೂಕಲ್ಲಿ ಇದ್ದಂತಹ ಆರೋಗ್ಯ ಕೇಂದ್ರಕ್ಕೆ ಹೋಗವು. ಯಾಕೆ ಅಂದ್ರೆ ದುಡ್ಡು ಇರ್ತಿದ್ದಿಲ್ಲ ನಮ್ಮ ಹತ್ರ. ನಾವು ಚಿಕ್ಕವರಿದ್ದಾಗ ಅಷ್ಟೋ ಇಷ್ಟೋ ಅವ್ರ ಡಾಕ್ಟರ್ಗಳು ಚೆನ್ನಾಗಿ ನೋಡ್ತಾ ಇದ್ರು ನಮ್ಗೆ. ಇವತ್ತು ಎಂತ ಬಡವ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದ್ರೆ ಎಕ್ಸ್ರೇ ಬರೀತಾರೆ, ಸ್ಕ್ಯಾನಿಂಗ್ ಬರೀತಾವ್ರೆ. ಅಂದ್ರೆ ಏನಾಗ್ಬಿಟ್ಟಿದೆ, ಪ್ರೈವೇಟೈಸೇಷನ್ ಆಗೋಯ್ತು. ಅದರಿಂದ ಏನಾಗ್ತಾ ಇದೆ, ತುಂಬಾ ಕೆಳ ಬಡವರುಗಳಿಗೆ ಫೆಸಿಲಿಟೀಸ್ಗಳು ಮಿಸ್ ಆಗ್ತಾ ಇದೆ. ಈ ಪ್ರೈವೇಟೈಸೇಷನ್ ಅಂತ ಬಂದಾಗ ಇಲ್ಲಿ ಯಾರು ಬರ್ತಾರೆ ನಿಮ್ಗೆ? ಇದೇ ಮಠಾಧೀಶರುಗಳು, ಇದೇ ಸೊಸೈಟಿಗಳು. ಈಗ ಜಗ್ಗಿ ವಾಸುದೇವ್, ನಮ್ಮ ಮಠಗಳವಲ್ಲ, ಹಿಂದೂಗಳ ಮಠಗಳು, MBS ಈ ತರ. ನಾನು ಹೇಳ್ತಾ ಇರೋದು ನಿಮ್ ಮಹಾಬೋಧಿ ಸೊಸೈಟಿ ಒಂದು ಕೇಳ್ತಾ ಇಲ್ಲ ನಾನು. ಸೇಯಿಂಗ್ ಎವ್ರಿಥಿಂಗ್. ಎಲ್ಲ ಕವರ್ ಆಗ್ತಾ ಇದೆ ಹೇಳಿ. ಆಮೇಲೆ ನಮ್ಮ ತುಮಕೂರು ಮಠ, ಯಾರು ಸನ್ಯಾಸಿಗಳಲ್ಲ ಅಂತ ನಾನು ಹೇಳ್ತಾ ಇರೋದು. ಆದ್ರೆ ಅವ್ರನ್ನ ಸಾಮಾಜಿಕವಾಗಿ ಇವತ್ತಿನ ಕಿತ್ತೋಗಿರೋ ವ್ಯವಸ್ಥೆಗೆ ಕಂಪೇರ್ ಮಾಡಿದಾಗ ಅವ್ರು ಅಷ್ಟು ಒಳ್ಳೇದ್ ಮಾಡ್ತಾವ್ರೆ. ಕಂಪ್ಲೀಟ್ಲಿ ಕಾರ್ಪೊರೇಟೈಸ್ ಆಗೋಯ್ತಲ್ಲ. ಈ ಕಾರ್ಪೊರೇಟ್ ವರ್ಡ್ ಅನ್ನ ಕಂಪೇರ್ ಮಾಡಿದಾಗ ದಿಸ್ ಇಸ್ ಬೆಟರ್. ಸರ್ಕಾರದ ಕೆಳಗಿಂದ ಮೇಲಕ್ಕೆ ನೋಡಿದಾಗ ದಿಸ್ ಇಸ್ ಆಲ್ಸೋ ಎಫೆಕ್ಟಿಂಗ್ ದೆಮ್ ಅಂತ ನಾನು ಹೇಳ್ತಾ ಇರೋದು. ಗೊತ್ತಾಯ್ತಾ ನಿಮ್ಗೆ? ಗೊತ್ತಾಯ್ತು. ಅಂದ್ರೆ ಈಗ ನಾನು ಜಗ್ಗಿ ವಾಸುದೇವ್ನ, ನಾನು ಕೆಲವೊಂದ್ಸರಿ ಜಗ್ಗಿ ವಾಸುದೇವ್ಗೆ ಬೈತೀನಿ, ರವಿಶಂಕರ್ಗೆ ಬೈತೀನಿ, ಮಹಾಬೋಧಿ ಸೊಸೈಟಿಗೆ ಬೈತೀನಿ. ಯಾವಾಗ ಅಂದ್ರೆ ನನ್ಗೆ ಆ ಮೊಮೆಂಟ್ ಅಲ್ಲಿ ಅನ್ಸಿರ್ತದೆ ಇದು. ಅವ್ರಿಗೆ ಬೈಬೇಕು ಅನ್ನೋ ಇಂಟೆನ್ಷನ್ ಇರಲ್ಲ, ಅವ್ರ ಮೇಲೆ ನನ್ ಕೆಟ್ಟದ್ದು ಭಾವನೆನೂ ಇರಲ್ಲ. ಆದ್ರೆ ನೋಡಿ, ಇನ್ನ ನೆಕ್ಸ್ಟ್ ಸೆಕೆಂಡ್ಗೆ ಅವ್ರನ್ನ ಹೊಗಳ್ತೀನಿ. ಯಾವಾಗ ಗೊತ್ತಾ? ವಿಜಯ ಮಲ್ಲಿಂಗ್ ಹೋಲಿಸ್ಕೊಂಡ್ರೆ ಮಹಾಬೋಧಿ ಸೊಸೈಟಿ, ರವಿಶಂಕರ್, ಸದ್ಗುರು ಒಳ್ಳೆಯವರು. ಈ ತರ ನೀವು ಹೋಲಿಕೆ ಮಾಡಿ ಹೇಳ್ತಾ ಇದ್ದೀರಾ? ಹೋಲಿಕೆ ಮಾಡಿ ಹೇಳ್ತಿರೋದಿಲ್ಲ. ಅವರು ದುಡ್ಡಿಗೋಸ್ಕರ ಎಣ್ಣೆ ಮಾಡ್ತಾ ಇಲ್ಲ, ಸಮಾಜನ ಹಾಳು ಮಾಡ್ತಾ ಇಲ್ಲ, ಇರೋದ್ರಲ್ಲಿ ಒಳ್ಳೇದ್ ಮಾಡ್ತಾವ್ರೆ. ಆ ತರ ನಾನು ಅಷ್ಟು ಸರ್ಟನ್ ಲೆವೆಲ್ ಅಲ್ಲಿ ಈ ಒಂದು ಸಮಾಜದ ಕಾನ್ಶಿಯಸ್ನೆಸ್ ಅಲ್ಲಿ ನಾನು ತಿಳ್ಕೊಂಡಿದೀನಿ. ಈಗ ಅಂಬೇಡ್ಕರ್ ಕಾನ್ಶಿಯಸ್ನೆಸ್ ಬಂದಾಗ ನಂಗೆ ಅಂಬೇಡ್ಕರ್ ಬಗ್ಗೆ ಅನ್ಸಿದ್ದೇನ್ ಗೊತ್ತಾ? ಅಂಬೇಡ್ಕರ್ ಇಷ್ಟೆಲ್ಲ ಜ್ಞಾನ ಇದ್ರುವೆ ರಿಸರ್ವೇಶನ್ ಯಾಕೆ ತಂದ್ರು ಅಂತ. ಅದಕ್ಕೆ ಆನ್ಸರ್ ಹೇಳ್ತಾ, ನನಗೆ ಸಿಕ್ಕಿದ ಆನ್ಸರ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. ನನಗೆ ಬಂದಿದ್ದು, ನಾನು ಹುಡುಕೊಂಡಿದ್ದ ಆನ್ಸರ್. ಈಗ ಎಕ್ಸಾಂಪಲ್ ನಿಮ್ದು ಹಳ್ಳಿ ತಾನೆ. ಈಗ ನಿಮ್ ಮನೆಗಳಲ್ಲಿ ಎಮ್ಮೆ ದನ ಎಲ್ಲ ಸಾಕಿದ್ರ ನೀವು? ಹೌದು. ನೀವು ಮನೆ ಒಳಗೆ ಕಟ್ಟಾಕೋತಿರೋ ಕೊಡಕೆಲ್ ಕಟ್ಟಾಕ್ತೀರಾ? ಮನೆಯಿಂದ ಹೊರಗಿಂದ ಕಟ್ಟಾಕೋದು. ಯಾಕೆ ಹೊರಗಡೆ ಕಟ್ಟಾಕ್ತೀರಿ? ಯಾಕೆ ಹೊರಗೆ ಕಟ್ಟಾಕ್ತೀವಿ ಅಂತನಾ? ಅದಕ್ಕೆ ಅಂದ್ಬಿಟ್ಟು ಒಂದು ವ್ಯವಸ್ಥೆ ಮಾಡಿರ್ತೀವಲ್ವಾ? ಅಲ್ವಾ? ಈಗ ಅದೇ ಪಾಯಿಂಟ್ ಆಫ್ ವ್ಯೂನ ಮನುಷ್ಯಂಗೆ ಅಪ್ಲೈ ಮಾಡಿ. ಈಗ ನಿಮ್ಗೆ ಈ ಸಮಾಜದಲ್ಲಿ ಎಲ್ಲಾ ಜಾತಿಲೂ ಕುಡುಕ್ರವ್ರೆ ಇದ್ದಾರೆ. ಕುಡ್ಕೊಂಡ್ ತಿನ್ಕೊಂಡ್ ನಾಯಿ ತರ ಬಿದ್ದವ್ರೆ. ಹೌದು. ಕರೆಕ್ಟ್ ತಾನೇ? ಕರೆಕ್ಟ್. ಅವ್ರಿಗೂ ಪ್ರಾಣಿಗಳಿಗೂ ಅಂತ ಮೂಲದಲ್ಲಿ ಏನ್ ವ್ಯತ್ಯಾಸ ಇರಲ್ಲ. ಕರೆಕ್ಟಾ? ನೀವು ಕಂಪ್ಯಾಷನೇಟ್ ಪರ್ಸನ್ ಆದ್ರೆ ಅವ್ರಿಗೆ ಸಹಾಯ ಮಾಡಕ್ ಹೋಗ್ತೀರಾ. ಆದ್ರೆ ಅವ್ನು ಏನ್ ಮಾಡ್ತಾನೆ ಗೊತ್ತಾ? ನಿಮ್ಗೆ ಹೊಡೆದು ಬಿಡ್ತಾನೆ ಕುಡ್ದಿರೋ ಏಟಲ್ಲಿ. ಹೌದು. ಕರೆಕ್ಟ್ ತಾನೇ?
ಕರೆಕ್ಟ್ ಈಗ ನೀವು ಅವ್ನು ಕುಡ್ದಿರೋನ್ನ ಕರ್ಕೊಂಡ್ಬಂದು ಹಾಲೊಳಿಗೆ ಮನಗಿಸ್ಕೋತೀರಾ? ಇಲ್ಲ ಅದೇ ತರ ಈಗ ಎಮ್ಮೆ ದನಗಳು ನೀವು ಒಳಗಡೆ ಮನಗಿಸ್ಕೋತಲ್ಲ ತಾನೆ? ಇಲ್ಲ. ಅದೇ ರೀತಿ ಈ ವೇದಗಳ ಕಾಲದಲ್ಲಿ ಈ ಬ್ರಾಹ್ಮಣರುಗಳಿಗೆ ಆಗ್ಲೇ ಸ್ವಲ್ಪ ನಾಲೆಡ್ಜ್ ಚೆನ್ನಾಗಿತ್ತು. ಹೌದು. ಉಳ್ದವ್ರೆಲ್ಲ ಏನ್ ಮಾಡೋರು ಈ ತರ ಕುಡ್ಕೊಂಡು ತಿನ್ಕೊಂಡು ಸೋಮರಸ ಮಾಮರಸ ಅಂತ ಏನೇನೋ ರಸಗಳು ಮಾಡ್ಕೊಂಡು ಕುಡ್ಕೊಂಡು ಹೆಂಗ್ ಬೇಕಂಗಿದ್ರು. ಅದಕ್ಕೆ ಇವ್ರೇನ್ ಮಾಡಿದ್ರು, ನಾವ್ ಹೋಗಿ ಇವ್ರನ್ನ ಟಚ್ ಮಾಡಿದ್ರೆ ಇವ್ರೇ ನಮ್ಗೆ ಏನೋ ಮಾಡ್ಬಿಡ್ತಾರೆ ಅನ್ನೋ ಬೈಕೆ ದೂರ ಇಟ್ಟಿದ್ರು ಅವ್ರನ್ನ. ಆದ್ರೆ ಓವರ್ ದ ಟೈಮ್ ಹಿಂಗೆ ಬೆಳವಣಿಗೆ ಆಯ್ತಾ ಕಾನ್ಶಿಯಸ್ನೆಸ್ ಅದನ್ನ ಮನುಷ್ಯ ಏನ್ ಮಾಡ್ದ, ಇವ್ರು ಬ್ರಾಹ್ಮಣರು ನಮ್ಮನ್ನ ದೂರ ಇಟ್ಟಿದ್ರು ಅಂತ ಅವ್ರ ಮೇಲೆ ಬ್ಲೇಮ್ ಮಾಡದ್ನೇ ಹೊರತು ನಾನ್ ಕುಡ್ಕೊಂಡು ನಾನ್ ಹಾಳಾಗಿದ್ದೆ ಅಂತ ಅವ್ನ್ ತಪ್ಪನ ಅವ್ನು ಒಪ್ಕೊಳ್ಳಿಲ್ಲ. ಅರ್ಥ ಆಯ್ತಾ ನಿಮ್ಗೆ? ಅಂದ್ರೆ ಈಗ ಫಸ್ಟ್ ನಾನ್ ಸರಿ ಆಗ್ಬೇಕು ತಾನೇ. ಹೌದು. ನಾನೇ ಸರಿ ಇಲ್ದ್ರೆ ಬೇರೆಯವ್ನು ಸರಿ ಇಲ್ಲ ಅಂತ ಹೆಂಗೆ ನಾವು ಬೆಳ್ ತೋರ್ಸಕ್ಕಾಗತ್ತೆ? ಈಗ ಅದನ್ನ ನೀವು ಈಗ ಪ್ರೆಸೆಂಟ್ ತಗೊಬನ್ನಿ. ಈಗ ಪ್ರೆಸೆಂಟ್ ತಗೊಬಂದಾಗ ಅಂಬೇಡ್ಕರ್ ಸಂವಿಧಾನದಿಂದ ನಿಮ್ಮ SC ST ಕಮ್ಮಿ ನೀವು ಎಷ್ಟ್ ತಾನೆ? ಹೌದು, ನಾನು ಎಸ್ಸಿ ಬುದ್ಧಿಸ್ಟ್. ಅದೇ ಈಗ ಇವತ್ತಿನ ಸಂವಿಧಾನದಲ್ಲಿ SCನೇ ಆಯ್ತಾ? ಸೊ ನೀವು ಬುದ್ಧಿಸ್ಟ್ ಅನ್ನೋದು ಡಿಫ್ರೆಂಟ್. ಅದಕ್ಕೊಂದು ಬೇರೆ ಸ್ಟೋರಿ ಅದು ಹೇಳ್ತೀನಿ, ನನ್ನ ಒಂದು ಆನ್ಸರ್ ಹೇಳ್ತೀನಿ ನಿಮ್ಗೆ. ಈಗ ನೀವು SC ನೀವು ಓದಿದೀರಾ, ಅಂಬೇಡ್ಕರ್ ಸಂವಿಧಾನದಲ್ಲಿ ಉಪಯೋಗಿಸ್ಕೊಂಡಿದ್ದೀರಾ. ಈಗ ನೀವೇನ್ ಮಾಡ್ಬೇಕು ಹೇಳಿ, ನೀವು 4 ಜನಕ್ಕೆ ಹೆಲ್ಪ್ ಮಾಡ್ಬೇಕು. ಹೌದು. ನಿಮ್ಮ ಕಮ್ಯುನಿಟಿ ಅವ್ರನ್ನ ಬೆಳೆಸ್ಬೇಕು. ಕರೆಕ್ಟ್. ಬಟ್ ನೀವು ಬೆಳೆಸ್ತೀರಾ? ನೀವೇನ್ ಮಾಡ್ತೀರಿ ಗೊತ್ತಾ? ನಿಮ್ಮಲ್ಲಿ ಇವತ್ತು ನಡೀತಿರೋದು ಏನ್ ಗೊತ್ತಾ? ನಾನು ಗೊತ್ತಿರೋ ವಿಚಾರಗಳು ನಾನು ಹೇಳ್ತಿರೋದು. ಅಂದ್ರೆ ನಾನು ಏನ್ ಗೊತ್ತಾ, ಬೇರೆಯವ್ರು ಸೇರಿ ನಂಬಲ್ಲ. ನನ್ನ ಸ್ವಂತ ಅನುಭವದಲ್ಲಿ ಇರ್ಬೇಕು, ನನಗೆ ಎಕ್ಸ್ಪೀರಿಯನ್ಸ್ ಇರ್ಬೇಕು, ಈ ಸಮಾಜಕ್ಕೆ ಎಕ್ಸ್ಪೀರಿಯನ್ಸ್ ಇದ್ರೆ ಮಾತ್ರ ಹೇಳದ್ ನಾನು. ನಿಮ್ಮಲ್ಲಿ ಏನ್ ಮಾಡ್ತಾ ಇದ್ರಿ, ಎಷ್ಟೋ ಜನ SC ST ಅವರಿಗೆ ಗೌರ್ಮೆಂಟ್ ಕೆಲಸ ತಗೊಂಡಿರೋರು ಅವ್ರಿಗೇನೆ SC ಅಂದ್ರೆ ಇಷ್ಟ ಆಗಲ್ಲ. ಅವ್ರೇನೇ ಈಗ ಬ್ರಾಹ್ಮಣರು ಲಿಂಗಾಯತರು ಗೌಡ್ಗಳನ್ನ ಹುಡುಕೋ ಮದ್ವೆ ಆಗಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಇದು ಸಮಾಜದಲ್ಲಿ ಇದೆಯಾ ಇಲ್ವಾ? ಇದನ್ನ ಒಪ್ತಿರೋ ಒಪ್ಪಲ್ವ ನೀವು? ಒಪ್ತೀನಿ. ತಪ್ಪ ಇದು? ತಪ್ಪು ಅಂತ ನಾನು ಹೇಳಲ್ಲ. ಆದ್ರೆ ಇವ್ರು ಏನ್ ಮಾಡ್ಬೋದು ಗೊತ್ತಾ? ಅದ್ರ ಬದಲು ಇವ್ರ ಕಮ್ಯುನಿಟಿಲಿ ಯಾರನ್ನೋ ಮದ್ವೆ ಆಗಿ ಅವ್ರಿಗೆ ಜೊತೆಗೆ ಇಂಪ್ರೂವ್ ಆಗ್ಬೋದಲ್ಲ. ಯಾಕೆ ಮದ್ವೆ ಹಂಗಂಗೆ ಆಗ್ಬೇಕಂತ ಹಂಗೆ ಆತರ ಇದೆ? ಹೇಳ್ತಾ ಇರೋದು ನಾನು ಅದು ತಪ್ಪು ಅಂತ ನಾನು ಹೇಳ್ತಾ, ಇದು ತಪ್ಪು ಅಂತ ಹೇಳ್ತಾ ಇಲ್ಲ. ಮದ್ವೆ ಆದ್ರೆ ಯಾಕೆ ಬಂದ್ರೆ ಅದು ಮರ್ಯಾದೆ ಐತೆ, ಕೊಲೆ ಎಲ್ಲ ಯಾಕೆ ಮಾಡ್ತಾರೆ ಅಂದ್ರೆ ಅಲ್ಲಿ ಅರ್ಥ ಮಾಡ್ಕೊಳ್ಳಿ, ಹೇಳ್ತೀನಿ ಕೇಳಿಸ್ಕೊಳ್ಳಿ. ಈಗ ಅಂದ್ರೆ ಈಗ ಇವ್ನು ಮದ್ವೆ ಆಗಕ್ಕೆ ಆ ಕಡೆಗೆ ಹೋಗ್ತಾವನಲ್ಲ, ಅವ್ನಿಗೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ಅಂದ್ರೆ ಏನ್ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಂದ್ರೆ ಅವ್ನಿಗೆ ಅವ್ನ ಸತ್ಯ ಅರ್ಥ ಆಗ್ಬಿಟ್ಟೈತೆ. ನಾನ್ ಇಲ್ಲಿದ್ರೆ ಬೆಳೆಯಕ್ಕಾಗಲ್ಲ, ಅಲ್ಲಿ ಹೋದ್ರೆ ಹೆಂಗೋ ನಾವು ಮುಂದೆ ಹೋಗ್ಬಿಡ್ಬೋದು ಅಂತ. ಅದು ನೀವು ಅನ್ಕೊಂಡಿರೋದು ಕರೆಕ್ಟ್ ಅಂತ ಹೆಂಗ್ ಹೇಳ್ತೀರಾ? ನೀವು ಅನ್ಕೊಂಡಿರೋದೇನ? ಅದು ನಾನು ಅನ್ಕೊಂಡ್ರೆ ಕರೆಕ್ಟ್ ಅಂತ ನಾನು ಹೇಳ್ತಾನೆ ಇಲ್ವಾ? ಇಟ್ಸ್ ಸಬ್ಜೆಕ್ಟ್ ಟು ದ ಒಪಿನಿಯನ್ ಅಷ್ಟೇ ಇದು. ಈಗ ನೀವು ಇನ್ನೊಬ್ಬನ ಹೆಂಗ್ ಡಿಸೈಡ್ ಮಾಡ್ತೀರಿ ನೀವು ಅದನ್ನ? ಸಮಾಜದಲ್ಲಿ ನಡೀತಾ ಇದೆಯಲ್ಲ ಹೆಂಗೆ? ಅದ್ ಹೆಂಗೆ ಕೆಲಸ ಮಾಡ್ತೀನಿ. ಈಗ ವಿಧಾನಸೌಧಕ್ಕೆ ಒಳಗೊಂಡು ರೌಂಡ್ ಹಾಕ ಬನ್ನಿ, ನಿಮ್ಗೆ ಅಲ್ಲಿ ಎಷ್ಟು ಜನ ಇಂಟರ್ಕಾಸ್ಟ್ ಮದುವೆ ಆಗೋರು ನೋಡಿ. ಅದು ಒಳ್ಳೇದೇ, ಅದು ನಾನು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಅದು ಒಳ್ಳೇದೇ. ಸಿಂಪಲ್. ಈಗ SC ST ಎಷ್ಟು ಜನ MLA MP-ಗಳಿದ್ದಾರೆ, ಲಿಂಗಾಯತ ST MP-ಗಳಿದ್ದಾರೆ. ಲಿಂಗಾಯತರು ಜಾಸ್ತಿ ಅವ್ರೆ. ಮತ್ತೆ SC ST ಕೇಳಿಸ್ಕೊಳ್ಳಿ, ಆದ್ರೆ ಇಲ್ಲಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಇಲ್ಲಿ ಆ ಲಿಂಗಾಯತರುಗಳು ಒಂದ್ ಕಾಲದಲ್ಲಿ SC STಗಳೇ. ಅಲ್ಲಿಗೆ ನೀವು ಇಲ್ಲಿ ತಿಳ್ಕೊಳ್ಳಿ. ಇಲ್ಲಿ ಸೀಕ್ರೆಟ್ ತಿಳ್ಕೊಳ್ಳಿ ನೀವೀಗ. ಈ ಲಿಂಗಾಯತರುಗಳು ಒಂದ್ ಕಾಲದಲ್ಲಿ SC STಗಳೇ ತಾನೆ? ಹೌದು. ಇವರು ಏನ್ ಮಾಡ್ಬೇಕು, ಕಂಪ್ಯಾಷನೇಟ್ ಆಗಿ ಅವ್ರನ್ನ ಮೇಲೆ ಕರ್ಕೊಳಕ್ ಟ್ರೈ ಮಾಡ್ಬೇಕು ಮೇಲಿರೋರು. ಬಟ್ ಈಗ ಇವರೇ ಉಲ್ಟಾ ಹೊಡಿತಾವ್ರಲ್ಲ ನಿಮ್ಗೆ. ಅರ್ಥ ಆಯ್ತಾ ನಿಮ್ಗೆ? ಇದ್ರೊಳಗಡೆ ಡಿವಿಷನ್ ಆಗೋಯ್ತು. ಈಗ ನಾವು ಲಿಂಗಾಯತರೇ ಬೇರೆ, ನೀವೇ ಬೇರೆ, ಶೂದ್ರರೇ ಬೇರೆ. ಈಗ ನೀವು ಲಿಂಗಾಯತ ಇವೆಲ್ಲ ಬರೋಕ್ಕಿಂತ ಮುಂಚೆ ಶೂದ್ರ ಆಯ್ತಾ? ಶೂದ್ರ ಈಗ ಬ್ರಾಹ್ಮಣ, ಫಸ್ಟ್ ಬ್ರಾಹ್ಮಣ ಆಯ್ತಾ? ಆಮೇಲೆ ಬುದ್ಧರು ಬಂದು ಶ್ರಮಣ ತಂದ್ರ, ಆಮೇಲೆ ಬಸವಣ್ಣ ಬಂದು ಶರಣ ತಂದ್ರ, ಆಮೇಲೆ ಅಂಬೇಡ್ಕರ್ ಬಂದು ಸಂವಿಧಾನ ತಂದ್ರ. ಇನ್ ನೋಡಿ ಡಿಫ್ರೆನ್ಸ್ ಏನು ಅಂತ. ಈಗ ಬ್ರಾಹ್ಮಣರ ಕಾಲದಲ್ಲಿ ಅಸ್ಪೃಶ್ಯತೆಗೆ ಒಳಗಾದವರು ಬುದ್ಧಿಸ್ಟ್ ಆಗ್ಬಿಟ್ರು, ಇಂಪ್ರೂವ್ ಆಗ್ಬಿಟ್ರು. ಅವ್ರು ಇಂಪ್ರೂವ್ ಆಗಿ ಅವರೇ ಒಂದು ಬುದ್ಧಿಸಮ್ ಅಂತ ಮಾಡ್ಕೊಂಡು ಹೊಂಟೋದ್ರು. ಅವ್ರು ಉಳಿದವ್ರನ್ನ ಎತ್ಕೋಬೇಕು ಮೇಕೆ ಅಂತ ಟ್ರೈನೇ ಮಾಡ್ಲಿಲ್ಲ. ಅದಾದ್ಮೇಲೆ ಅವ್ರದ್ದು ದೊಡ್ಡವ್ರದೇ ತಪ್ಪು. ಇಲ್ಲಿ ಪಾಯಿಂಟ್, ಈಗ ಎತ್ಕೊಳಕ್ ಟ್ರೈ ಮಾಡ್ಲಿಲ್ಲ ಅನ್ನೋರ್ದು ಎಷ್ಟು ತಪ್ಪಿದೆಯೋ, ಅವ್ರ ಕೆಳಗಿರೋರು ಅವ್ರನ್ನು ಟ್ರೈ ಮಾಡ್ಬೇಕಿತ್ತು ಮೇಲೆ ಹೋಗಕ್ಕಿಂತ ಅವ್ರದ್ದು ತಪ್ಪಿದೆ ತಾನೇ. ಇಬ್ರು ಈಕ್ವಲ್ ಆಗಿ ಎಫರ್ಟ್ ಹಾಕ್ಬೇಕು ತಾನೆ. ಈಗ ಎಕ್ಸಾಂಪಲ್, ಈಗ ನನಗೆ ನಾನೊಂದು ಊಟ ಮಾಡ್ತೀನಿ, ಊಟ ಮಾಡಕ್ಕೆ ರೆಡಿ ಇಲ್ಲ ಅಂದ್ರೆ ಅಲ್ವಾ? ಅದು ಪಾಯಿಂಟ್. ಈಗ ಊಟ ಕೊಡ್ತೀನಿ ಅಂದಾಗ ಊಟ ಮಾಡಕ್ಕೆ ರೆಡಿ ಇಲ್ಲ ಅಂದಾಗ ತಪ್ಪು ಯಾರ್ದು? ನಾವು ಎಲ್ಲಿ ಕೆಲಸ ಮಾಡ್ಕೊಂಡು ಬದುಕಬೇಕು. ನೀವು ಅದನ್ನ ಬಿಟ್ಬಿಟ್ಟು ಈಗ ಮೇಲ್ ಹೊಂಟೋದ ಅಂತ ಅವನನ್ನ ಬ್ಲೇಮ್ ಮಾಡೋದು ತಪ್ಪಲ್ವಾ?
ಯಾರನ್ನ ಬ್ಲೇಮ್ ಮಾಡ್ಬಿಟ್ರೆ ಅವರು ವ್ಯವಸ್ಥೆ ಹೆಂಗ್ ಬೇಕಾಗಿ ಮಾಡ್ಕೊಂಡ್ರಲ್ಲ ಬ್ರಾಹ್ಮಣರುಗಳು. ಅದೇ ಹೇಳಿದ್ದು ಅವ್ರಿಗೆ ಬೇಕಂಗ್ ಮಾಡ್ಕೊಂಡವ್ರೆ. ಈಗ ನಿಮ್ಗೂ ಅಷ್ಟು ಫ್ರೀಡಮ್ ಇತ್ತಲ್ಲಪ್ಪ, ಮಾಡ್ಕೊಬೋದಿತ್ತಲ್ಲಪ್ಪ. ಬ್ರ್ಯಾಂಡ್ ಆಗ್ಬಿಟ್ಟಿದೆಯಲ್ಲ ಅದೊಂದು ಕ್ಯಾಶನ್. ಅದು ಬ್ರ್ಯಾಂಡ್ ಅಂದ್ರೆ ಹೆಂಗೆ ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಇಲ್ಲೇ ಟ್ರಿಕ್ ಇರೋದೀಗ. ನೀವು ಬಂದ್ರಿ ಪಾಯಿಂಟ್ಗೆ. ಈಗ ನೋಡಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ. ಮಹಾಬೋಧಿ ಸೊಸೈಟಿಲಿ ನಾನೇ ನನ್ನ ಕಿವಿಯಾರೆ ಎಷ್ಟೊಂದ್ಸಲಿ ಕೇಳಿಸ್ಕೊಂಡಿದೀನಿ. ಹಿಂದೂಗಳು ಕಲ್ಚರು, ಹಿಂದೂಗಳದ ಆಚರಣೆಗಳನ್ನ ಅವರು ಹೇಟ್ ಮಾಡ್ತಾರೆ. ಕರೆಕ್ಟಾ? ಕರೆಕ್ಟ್ ತಾನೆ? ಅವ್ರು ಹಿಂದೂಗಳಂತ ಪದ ಬಳಕೆ ಮಾಡಿರೋದು ಗೊತ್ತಿಲ್ಲ ನನಗೆ. ಅದೊಂದು ಆಚರಣೆ ಕೂಡ ಮೌಢ್ಯ ಅಂತ ಹೇಳ್ತಾರೆ. ಆದ್ರೆ ನೀವು ಬ್ರಾಹ್ಮಣರು ಮನೆಗಳಿಗೆ ಹೋಗಿ ಒಂದ್ ರೌಂಡ್ ಹಾಕೊಂಡ್ ಬನ್ನಿ. ಬೇರೆಯವ್ರ ಬಗ್ಗೆ ತಲೆನೇ ಕೆಡ್ಸ್ಕೊಳ್ಳಲ್ಲ ಫಸ್ಟ್ ಆಫ್ ಆಲ್. ಯಾಕೆ ಗೊತ್ತಾ? ಅವ್ರು ಮಾಡ್ತಿರೋದು ಸರಿ, ನಮ್ಗೆ ಸರಿ ಇದೆ ಅಂತ ಅವ್ರು ಅನ್ಕೊಂಡ್ಬಿಟ್ಟವ್ರೆ. ಅವ್ರಿಗೂ ಒಂದು ಟೈಮ್ ಬರ್ತದೆ. ಈಗ ಅವ್ರು ಹಿಂಗೆ ಪ್ಯೂರಿಫೈ ಮಾಡ್ಕೊಂಡು ಹೋಗ್ತಾ ಹೋಗ್ತಾ ಅವ್ರಿಗೂ ಒಂದು ಟೈಮ್ ಬರ್ತದೆ. ಅವ್ರು ಬುದ್ಧನ ವಿಚಾರಗಳನ್ನ ಅರ್ಥ ಮಾಡ್ಕೊಂಡು ಬುದ್ಧನ ಧ್ಯಾನಕ್ಕೆ ಬರ್ತಾರೆ. ಆದ್ರೆ ಇಲ್ಲಿ ವಿಚಾರ ಏನ್ ಗೊತ್ತಾ ನಿಮ್ಗೆ? ಅಲ್ಲ, ಅವ್ರಿಗೆ ಬುದ್ಧನ ಬಗ್ಗೆ ಗೊತ್ತಿಲ್ಲ ಅಂತ ನೀವ್ ಹೇಳ್ತಿರೋದು? ಅವ್ರಿಗೆ ನಿಮ್ಗಿನ್ ಚೆನ್ನಾಗ್ ಗೊತ್ತು ಅಂತ. ನಿಜವಾಗ್ಲೂ ಪಂಚಶೀಲಗಳ ಅಷ್ಟಂಗ ಪ್ರಾರಂಭ ಮಾಡೋದು ಅವ್ರಿಗೆ ಚೆನ್ನಾಗ್ ಗೊತ್ತು. ಅದಕ್ಕೆ ಅವ್ರು ಏನ್ ಮಾಡ್ತಾರೆ ಗೊತ್ತಾ? ಅದೊಂದು ಬ್ರ್ಯಾಂಡ್ ಕ್ರಿಯೇಟ್ ಆಗಿದೆ. ಯಾಕೆ ಬ್ರ್ಯಾಂಡ್ ಕ್ರಿಯೇಟ್ ಆಗಿದೆ ಅಂದ್ರೆ ಇದು ಶತಮಾನಗಳಿಂದ ಬಂದ್ಬಿಟ್ಟಿದೆ. ಮೊನ್ನೆ ನಾವು ಒಂದು ದೇವಸ್ಥಾನಕ್ಕೆ ಹೋಗಿದ್ದೋ. ಅದು ಈ ಬ್ರಾಹ್ಮಣ ಪೂಜಾರಿ ಮುಡಿಸ್ಕೊಳ್ಳೇ ಇಲ್ಲ ನಮ್ನ. ಟಚ್ ಮಾಡ್ಲಿಲ್ಲ ನಮ್ಮನ್ನೇ ಟಚ್ ಮಾಡ್ಲಿಲ್ಲ. ಈಗ ನಾವು ಬ್ರಾಹ್ಮಣರೇ ಆಕ್ಚುಲಿ, ಬಟ್ ನಮ್ಮನ್ನೇ ಟಚ್ ಮಾಡ್ಲಿಲ್ಲ ಅವರು. ಹೌದು, ಆಯ್ತಾ? ಆದ್ರೆ ವಿಚಾರ ಏನ್ ಗೊತ್ತಾ? ದೇವಸ್ಥಾನಕ್ಕೆ ಬಾ ಅಂತ ನನ್ನನ್ನೇನು ಕರ್ದಿರ್ಲಿಲ್ಲ ಅವರು. ನಾನೇ ಹೋಗಿದ್ದು. ಈಗ ನಾನೇ ಹೋಗ್ಬಿಟ್ಟು ಈಗ ನಾನೇ ಅವ್ರಿಗೆ ಈಗ ಅವ್ರು ಫ್ರೀಯಾಗಿ ಪ್ರಸಾದ ಕೊಟ್ರು, ತೀರ್ಥ ಕೊಟ್ರು, ಊಟ ಕೊಟ್ರು. ಈಗ ನಾನೇ ಎಲ್ಲ ತಿನ್ಬಿಟ್ಟು ಈಗ ನಾನೇ ಅವ್ರಿಗೆ ಬೈದ್ರೆ ನನ್ಗೆ ಬಾಯಿಗೆ ಹುಳ ಬೀಳ್ತದ? ಒಳ್ಳೇದಾಯ್ತದ? ಅವ್ರು ನಿನ್ನ ಮೆಂಟಲಿ ವಾಶ್ ಮಾಡಾಕಿದ್ರೆ ಒಂದು ಅಂದ್ರೆ ವಾಶ್ ಆಗಿರೋ ತಪ್ಪು ಯಾರ್ದು? ಅಲ್ರಿ, ಹೆಂಗ್ರೆ ಗೊತ್ತಾಯ್ತದೆ? ಅದಕ್ಕೇನೆ ಬುದ್ಧರು ಬಂದಿದ್ದಲ್ಲಿ ಪಾಯಿಂಟ್. ಅದಕ್ಕೇನೆ ಅಂಬೇಡ್ಕರ್ ಬಂದಿದ್ದು ಪಾಯಿಂಟ್. ಅಂದ್ರೆ ಸತ್ಯನ ಹೇಳ್ಕೊಟ್ರು ಇವ್ರಿಗೆಲ್ಲರಿಗೂ. ಎಷ್ಟೋ ಜನ ಇವತ್ತಿಗೂ ನನ್ನ ಫ್ರೆಂಡ್ ಒಬ್ಬ ಎಸ್ ಅವನೇ, ಗೌರ್ಮೆಂಟ್ ಕೆಲಸದಲ್ಲಿ ಅವನೇ. ಅಂಬೇಡ್ಕರ್ ಬುದ್ಧಿಸಮ್ ಕನ್ವರ್ಟ್ ಆದ್ರು. ನಾನು ಧಮ್ಮದೇಶ ತಗೊಂಡಿದ್ದೀನಿ. ಈಗ ಮಾವೋದಿ ಸೊಸೈಟಿ ಧಮ್ಮದೇಶ ತಗೊಂಡಿದ್ದೀನಿ. ಬುದ್ಧಿಸಮ್ ಕನ್ವರ್ಟ್ ಆಗಿಲ್ಲ ನಾನು. ಐ ಡೋಂಟ್ ಬಿಲೀವ್ ಇನ್ ಬುದ್ಧಿಸಮ್. ಐ ಓನ್ಲಿ ಬಿಲೀವ್ ಇನ್ ಬುದ್ಧ ತತ್ವಗಳು ಅಷ್ಟೇ. ನಾನು ಬುದ್ಧಿಸ್ಟ್ ಅಲ್ಲೂ ನಂಬಲ್ಲ. ಯಾಕೆಂದ್ರೆ ಬುದ್ಧ ಯಾವತ್ತೂ ನೀವು ಹೋಗಿ ಮನೆ ಬಿಟ್ಟು ಸಂಸಾರಿಯಾಗಿ ಸನ್ಯಾಸಿಯಾಗಿ ಅಂತ ಎಲ್ಲೂ ಹೇಳಿಲ್ಲ. ಆಯ್ತಾ? ಸೊ ಆ ತತ್ವಗಳನ್ನ ಒಪ್ಕೋಬೇಕೇ ಹೊರತು. ಆದ್ರೆ ಇನ್ನೊಂದು ಪಾಯಿಂಟ್ ಹೇಳ್ತೀನಿ ಕೇಳಿಸ್ಕೊಳ್ಳಿ ನಿಮ್ಗಿಲ್ಲಿ. ಇದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ನಡಿಬೇಕು ಯಾವತ್ತುವೆ. ಈಗ ಅಂಬೇಡ್ಕರ್ ಅಂತ ಒಬ್ಬ ಮಹಾಪುರುಷ ಏನಾದ್ರು ಬ್ರಾಹ್ಮಣರು ಕಮ್ಯುನಿಟಿಲಿ ಹುಟ್ಟುಬಿಟ್ಟಿದ್ರೆ ಆ ಕಾಲಕ್ಕೆ, ಇವತ್ತು ಬ್ರಾಹ್ಮಣರು ಇವತ್ತು ಏನು ಇಲ್ದಾನೆ ಇಷ್ಟು ಪವರ್ ಆಟ ಆಡ್ತಾವ್ರಲ್ವಾ? ರಿಸರ್ವೇಶನ್ ಇಲ್ಲ, ಏನಿಲ್ಲ ಅವ್ರಿಗೆ. ಆದ್ರೂ ಇವತ್ತಿನ ಭಾರತ ಸರ್ಕಾರಗಳು ಎಲ್ಲ ಸರ್ಕಾರಗಳು ಅವ್ರ ಕಂಟ್ರೋಲ್ ಅವೆ. ಹೆಚ್ಚು ಕಮ್ಮಿ ಸುಪ್ರೀಂ ಕೋರ್ಟ್, ಗಿಪ್ರೀಂ ಕೋರ್ಟ್ ಎಲ್ಲ ಅವ್ರ ಕಂಟ್ರೋಲ್ ಅವೆ. ಅಂಬೇಡ್ಕರ್ ಅಂತ ಮಹಾಪುರುಷ ಅವ್ರ ಜೊತೆ ಹುಟ್ಟಿದ್ರೆ ಹೆಂಗಿರೋದು ಪರಿಸ್ಥಿತಿ? ಇಡೀ ಪ್ರಪಂಚ ಹಾಳ್ಬಿಡೋರು ಅವರು. ಈಗ ನೀವು ಹುಟ್ಬಿಟ್ಟಿದ್ರು ಅಂತ ಹೇಳ್ತೀರಾ, ದೇವಸ್ಥಾನ ಕರೆದೇ ಎಲ್ಲ ಹೋಗ್ಬಿಟ್ಟಿದ್ರೆ ಏನಂತೀರಾ? ಏನಂತ ಏನು ನಿಮ್ ಇಷ್ಟ ಹೆಂಗೆ? ಇನ್ನೊಂದು ಕ್ವಶನ್ ಹೇಳ್ತೀನಿ ನಿಮ್ಗೆ. ಬ್ರಾಹ್ಮಣ ಅಂದ್ರೆ ಏನು ಹೇಳಿ? ಬ್ರಾಹ್ಮಣ ಅಂದ್ರೆ ಅದೊಂದು ಶ್ರೇಷ್ಠ ವ್ಯಕ್ತಿತ್ವ, ಶ್ರೇಷ್ಠ ಗುಣವುಳ್ಳವನು ಅಂತ ನಾವು ತಿಳ್ಕೊಂಡಿರೋದು. ನಿಮ್ಗೆ ನಾನು ಹೇಳ ಅದಕ್ಕೆ ಡೆಫಿನೇಷನ್. ಮಗು ಹುಡ್ತಾಗ ನಿಮ್ಗೆ ಬ್ರಹ್ಮರ ಅಂದ್ರೆ ಓಪನ್ ಇರೋದು ಗೊತ್ತಾ? ಏನಕ್ಕೆ ಓಪನ್ ಇರ್ತದ ಅದು? ಇಲ್ಲ, ನಾನು ಸೈನ್ಸ್ ಸ್ಟೂಡೆಂಟ್ ಅಲ್ಲ. ಅಲ್ವಾ? ಸೊ ನಿಮ್ಗೆ ಮಕ್ಕಳಿಗೆ ಅಲ್ಲಿ ಮುಖಾಂತರ ಕೆಲವೊಂದಷ್ಟು ಎನರ್ಜಿ ಟ್ರಾನ್ಸ್ಫರ್ ಆಗ್ತಾ ಇರ್ತದೆ. ಕರೆಕ್ಟ್, ಸೈಂಟಿಫಿಕ್ ಅದು ಕರೆಕ್ಟ್. ಆಯ್ತಾ? ಸೊ ಅಂದ್ರೆ ಈಗ ನಾವ್ ಹೇಳ್ತೀವಿ ಗೊತ್ತಾ ನಿಮ್ಗೆ, ದೇವ್ರಾಗೋದು ಅಂದ್ರೆ ಮತ್ತೆ ಮಕ್ಕಳಾಗೋದು. ಮಕ್ಕಳನ್ನೇ ದೇವ್ರು ಅಂತ ಕರಿತೀವಿ ನಮ್ಮ ಭಾರತೀಯ ಪರಂಪರೆನಲ್ಲಿ. ನಿಮ್ಮ ಬುದ್ಧರು ಪರಂಪರೆಯಲ್ಲಿ ಇಲ್ಲ, ಅದು ಬ್ರಾಹ್ಮಣರ ಪರಂಪರೆ, ಹಿಂದೂಯಿಸಮ್ ಅಲ್ಲಿ ಐತೆ. ಮಕ್ಕಳನ್ನ ದೇವ್ರು ಅಂತ ಕರಿತೀವಿ ಗೊತ್ತಾ ನಾವು. ಅಂದ್ರೆ ಬ್ರಾಹ್ಮಣರ ಪರಂಪರೆ ಹಿಂದೂ ಪರಂಪರೆ ಬೇರೆ ಬೇರೆ ಇದೆಯಾ ಹಂಗಾರೆ? ಅಬ್ವಿಯಸ್ಲಿ ಇದೆ. ಅದು ಜನಗಳ ಸಮಾಜಕ್ಕೆ ಈಗ ನೀವು ಸಂವಿಧಾನ ಹೆಂಗಿದೆ, ಇಸ್ಲಾಂ ಈಗ ಸಂವಿಧಾನ ಇದ್ರುವೆ ಈ ಶರಿಯಾ ಅಲ್ಲ ಲಾಗಳು ಹೆಂಗಿದಾವೆ ಸಮಾಜದಲ್ಲಿ, ಆ ತರ ಅದು ಇದೆ. ಆಯ್ತಾ? ನೀವು ನಾನು ಹೇಳ್ತಾ ಇರೋದನ್ನ ನಾನು ಒಳಗಿಂದ ಹೇಳ್ತಾ ಇದ್ದೀನಿ ಅನ್ಕೊಂಬೇಡಿ. ನಾನು ಹೇಳ್ತಾ ಇರೋದು ಸಮಾಜದಲ್ಲಿ ನಡೀತಾ ಇರೋದು ಹೇಳ್ತಾ ಇರೋದು ನಾನು. ಏನು ಸಾಕ್ಷಿ ಏನೇನಿದೆ ನಿಮ್ಮ ಹತ್ರ ಎಲ್ಲ ತಗೊಂಡ್ ಬನ್ನಿ ಅದನ್ನ. ಆಯ್ತಾ? ಇಲ್ಲಿ ಹೇಳ್ತಿ ಕೇಳಿಸ್ಕೊಳ್ಳಿ ಇಲ್ಲಿ. ಆಯ್ತಾ? ಬ್ರಾಹ್ಮಣ ಅಂದ್ರೆ ತಲೆ ಓಪನ್ ಇರ್ತದಲ್ಲ ಬ್ರಹ್ಮರಂದ್ರ. ಆ ಬ್ರಹ್ಮರಂದ್ರ ಓಪನ್ ಇದ್ರೆ ಅಲ್ಲಿವರೆಗೂ ಮಕ್ಕಳನ್ನ ಅದು 9 ತಿಂಗಳು ಏನೋ 10 ತಿಂಗಳು ಇರ್ತದ ಓಪನ್.
ಆಗ ಮಕ್ಕಳನ್ನ ದೇವ್ರು ಅಂತ ನೋಡ್ತಾರೆ. ಆ ಬ್ರಹ್ಮರ್ ಅಂದ್ರೆ ಕ್ಲೋಸ್ ಆಗಕ್ ಸ್ಟಾರ್ಟ್ ಆಗುತ್ತೆ, ಆಮೇಲೆ 1 ವರ್ಷ ಆಮೇಲೆ ಗಟ್ಟಿ ಆಗುತ್ತೆ ಬುಂಡೆ. ಆದ್ರೆ ನೀವು ಬುದ್ಧರ ಧರ್ಮವನ್ನ ನೀವು ಕರೆಕ್ಟ್ ಆಗಿ ಸಾಧನೆ ಮಾಡಿದ್ರೆ ನೀವು ಕೂಡ ಬ್ರಹ್ಮರಂಧ್ರವನ್ನ ಓಪನ್ ಮಾಡ್ಕೋಬಹುದು. ಗೊತ್ತಾ ನಿಮ್ಗದು? ನೀವು ಮಾಡ್ಕೊಂಡಿದೀರಾ? ನಿಮ್ದು ಓಪನ್ ಆಗೈತಾ? ಇಲ್ಲ, ನಮ್ದು ಓಪನ್ ಆಗಿಲ್ಲ. ಸೊ ನೀವು ಅದನ್ನ ಓಪನ್ ಮಾಡ್ಕೊಂಡ್ರೆ ನಿಮ್ಗೂ ಯೂನಿವರ್ಸ್ ಇಂದ ಎನರ್ಜಿ ಟ್ರಾನ್ಸ್ಫರ್ ಅಲ್ಲಿಂದ, ಅಂದ್ರೆ ನೀವು ಡೈರೆಕ್ಟ್ ಕನೆಕ್ಟ್ ಆಯ್ತಾರ ನೀವು ನೇಚರ್ ಜೊತೆಗೆ. ಈಗ ನಾವು ತಿನ್ನೋದ್ರ ಮುಖಾಂತರ ಶಕ್ತಿ ಟ್ರಾನ್ಸ್ಫರ್ ಆಗುತ್ತೆ. ತಿನ್ನೋದ್ರ ಜೊತೆಗೆ ನಿಮ್ಗೆ ಅಲ್ಲಿಂದನೂ ಎನರ್ಜಿ ಬರುತ್ತೆ. ನೀವು ತಿನ್ನೋ ಫುಡ್ 50% ಕಡಿಮೆ ಆಗೋಗುತ್ತೆ. ನಿಮ್ಗೆ ಹಿಮಾಲಯನ್ ಗುರುಸ್ಕೊಳ್ಳೋದು ಇದಾರೆ ಗೊತ್ತಾ? ನಿಮ್ಗೆ ಊಟನೇ ಮಾಡಲ್ಲ ಅವರು, ಬರೀ ನತ್ತಿ ಮುಖಾಂತರ ಎನರ್ಜಿ ಹೇಳ್ಕೊಂಡು ಜೀವನ ಮಾಡ್ತಿರೋ ಎಷ್ಟೋ ಜನ. ನೀವು ವಾರಕ್ಕೆ ಒಂದೇ ದಿನ ಊಟ ಮಾಡೋದವ್ರು ನೋಡಿದಿರ ನೀವು? ಆ ಥರದವ್ರನ್ನ ಕೇಳಿದೀನಿ ಬಿಡಿ. ಅದನ್ನ ಅವ್ರನ್ನ ಬ್ರಾಹ್ಮಣ ಅಂತ ಕರೆಯೋದು ಆಕ್ಚುಲಿ. ಕಾಲ ಕ್ರಮೇಣ ಅದು ಜಾತಿ ಆಗೋಗೈತೆ ಅಷ್ಟೇ. ಗೊತ್ತಾಯ್ತಾ ನಿಮ್ಗೆ? ಅಲ್ಲ, ಅದಕ್ಕೆ ಬೇರೆ ಬೇರೆ ವಿಧ ವಿಧದಲ್ಲಿ ಬ್ರಹ್ಮ ಅಂದ್ರೆ ಫಸ್ಟ್ ಆಫ್ ಆಲ್ ಬ್ರಹ್ಮ ಅಂದ್ರೆ ಏನ್ ಹೇಳಿ? ಬ್ರಹ್ಮ ಅಂತ ಹೇಳಿದ್ನಲ್ಲ ನಾನು. ಬ್ರಹ್ಮ ಅಂದ್ರೆ ಅವತ್ತಿನ ಕಾಲಘಟ್ಟಕ್ಕೆ ಭಾರತೀಯ ಪುರಾತನ ಭಾಷೆಗಳಿಗೆ ಇವತ್ ನಾವೇನ್ ಕ್ರಿಯೇಟರ್ ಅಂತ ಕರಿತೀವಲ್ಲ, ಅದು ಗಾಡ್. ಕ್ರಿಯೇಟರ್ ಗಾಡ್. ಬ್ರಹ್ಮ ಅನ್ನೋ ಪದದ ಅರ್ಥ ಕ್ರಿಯೇಟರ್ ಅಂತ, ಕ್ರಿಯೇಟರ್ ಗಾಡ್ ಅಂತ. ಬ್ರಾಹ್ಮಣ ಅಂದ್ರೆ ಈ ತಲೆ ಓಪನ್ ಮಾಡ್ಕೊಂಡಿರೋನು ಅಂತ ಅರ್ಥ. ಅದಕ್ಕೂ ಇನ್ನ ಒಂದ್ ಮೀರ್ ಹೋದ್ರೆ ಎಲ್ಲ ಮನುಷ್ಯರುಗಳು ಒಂದಲ್ಲ ಒಂದ್ ರೀತಿಲಿ ಬ್ರಾಹ್ಮಣರು. ಹೆಂಗೆ ಅಂದ್ರೆ ವಿ ಕ್ರಿಯೇಟ್ ಅವರ್ ಓನ್ ರಿಯಾಲಿಟಿ. ಕರೆಕ್ಟಾ? ಇವತ್ತು ಈಗ ನೀವು ನನಗೆ ಫೋನ್ ಮಾಡಿದಕ್ಕೆ ನಾವು ಮಾತಾಡ್ತಾ ಇದೀವಿ ಹೊರತು ನೀವು ಮಾಡ್ಲಿಲ್ಲ ಮಾತಾಡಕ್ ಆಯ್ತಿರ್ಲಿಲ್ಲ. Who created this reality is you, which means you are the creator, you are the Brahma for this ಕಾಲ. ಈಗ ಸಮಸ್ಯೆ ಇಲ್ಲ, ಸಮಸ್ಯೆ ನೀವು ಮಾತಾಡ್ತಿ, ಇಲ್ಲಿ ಸಮಸ್ಯೆ ಇಲ್ಲ. ಈಗ ನೀವು ಇದು ಸೈಂಟಿಫಿಕ್ ಆಗಿ ಏನ್ ಬೇಕು ಹೇಳ್ತಾ ಇದ್ದೀರಾ? ಸಮಸ್ಯೆ ಇರೋದು ಈಗ ಸ್ಟಾರ್ಟಿಂಗ್ ಅಲ್ಲಿ ಮಾತಾಡಿದ್ರಲ್ಲ ನೀವು, ಅಂಬೇಡ್ಕರ್ ಕಾಲಕ್ಕೆ ಅದು ಮುಗೀತು. ಈಗ ನಮ್ ಕಾಲ ಬಂದಿದೆ, ನೇಚರು. ಈಗ ನಾನು ಅಂಬೇಡ್ಕರ್ಗಿಂತ ಬುದ್ಧಿವಂತ ಇದ್ದೀನಿ ಅಂತ ಹೇಳಿದ್ರಲ್ಲ. ಹೌದು, ಇವಾಗ್ಲೂ ಅದನ್ನ ಹೇಳ್ತಾ ಇದ್ದಾನಲ್ಲ ನಾನು. ಅದಕ್ಕೆ ನಾನು ಟೀಮ್ ರೆಡಿ ಮಾಡಿದ್ದೀನಿ. ಅಂಬೇಡ್ಕರ್ ಸ್ಥಾನದಲ್ಲಿ ಏನಾದ್ರು ನಾನು ಇದ್ದಿದ್ರೆ ನಾನು ಯಾವ ರೀತಿ ಸಂವಿಧಾನ ರೂಪಣೆ ಮಾಡ್ತಿದ್ದೆ ಅಂತ ನಾನು ಹೇಳ್ತೀನಿ ಬೇಕಾರೆ. ಅದನ್ನ ನಾನು ಹೇಳಿದ್ದೀನಿ ಅವ್ರಿಗೆ. ಅದನ್ನ ಯಾವ ತರ ಗೊತ್ತ ಹೇಳಿದ್ ನಿಮ್ಗೆ ನಾನು? ಈಗ ಎಕ್ಸಾಂಪಲ್ ಇದನ್ನೇ, ಈಗ 1947 ಅಂತ ಅನ್ಕೊಳ್ಳಿ. ಈಗ ಬ್ರಿಟಿಷರು ನಮ್ಗೆ ಫ್ರೀಡಮ್ ಕೊಡ್ತಾವ್ರೆ. ನಾನು ಅಂಬೇಡ್ಕರ್ ಜಾಗದಲ್ಲಿ ಇದ್ದೀನಿ. ಇದ್ದಿದ್ರೆ ನಾನು ಯಾವ ರೀತಿಯಾದಂತ ಒಂದು, ಅಂದ್ರೆ ಇವತ್ತು ನಾನು ಹೇಳ್ತಾರ ಇವತ್ತಿನ ಕಾಲಘಟ್ಟ ಕಂಪೇರ್ ಮಾಡ್ಕೊಂಡು 1947 ಹೋಗ್ಬೇಕಡಿ. ಪಾಪ ಅಂಬೇಡ್ಕರ್ ಅವತ್ತಿನ ಕಾಲಘಟ್ಟಕ್ಕೆ ಬೆಸ್ಟ್ ಏನಿದೆ ಅದನ್ನ ಮಾಡೋರು. ಅವರು ಸತ್ವದ ಮುಗ್ದೋಗಿದೆ. ಈಗ ಹೊಸ ಸಂವಿಧಾನ ರಚನೆ ಸಂವಿಧಾನ ಮಾಡೋದ್ ಬೇಕಾಗಿಲ್ಲ, ತಿದ್ದುಪಡಿಗಳು ಬೇಕು, ಅದರಲ್ಲಿ ಬದಲಾವಣೆಗಳು ಬೇಕು. ತಿದ್ದುಪಡಿ ಮಾಡ್ಬೇಕಾಗಿರೋದು ಯಾರು? ಸರ್ಕಾರ ತಾನೇ. ಸರ್ಕಾರನೇ ಮಾಡ್ಬೇಕಿರೋದು, ಯಾರಿಗೂ ಬಡ್ಡೆ ಹೋಗಿಲ್ವಲ್ಲ ತಲೆಬುಂಡೆ. ಸರ್ಕಾರ ಯಾರು ಆಳ್ತಾ ಇರೋದು ಈಗ? ಯಾರು ನಿಮ್ಮವರೇ ತಾನೆ. ನಮ್ಮವ್ರು ಆಳ್ತಾ ಇದಾರೆ ಸರ್ಕಾರನ? ಇನ್ಯಾರು? ನಮ್ಮವರಾಗಿದಾರ. ನಿಮ್ಮ ಮೋದಿ ಎಷ್ಟಿನ ತಾನೆ ಅವರು? ನಿಮ್ ಮೋದಿ ಎಷ್ಟಿನ ತಾನೆ? ಮೋದಿನ ಗಾಣಗ ಎಷ್ಟಿ ಅನ್ಸುತ್ತೆ ಅವರು. ಮೋದಿ ಇರೋದು ಯಾರು ಹಿಡಿತದ? ಇರೋದು ಮೋದಿ ಯಾರು ಹಿಡಿತದಿದ್ದಾರೋ ಅವ್ರ ಅಧಿಕಾರದಲ್ಲಿ ಇದ್ದಾರೆ ಅಷ್ಟೇ. ಪಡಿದಲ್ಲಿದ್ದರು ಅವೆಲ್ಲ ನಮ್ಗೆ ಗೊತ್ತಿಲ್ಲ. ಅದೇನು ಗೊತ್ತಾ? ಅದಕ್ಕೆ ಸಾಕ್ಷಿ ತೋರಿಸಿ ನೀವು. ಆ ಸಾಕ್ಷಿ ಯಾವ್ದಕ್ಕೆ? ಈಗ ನನ್ನೇನ ಕೇಳಿದ್ರೆ ಆಗ್ಲೇ ಸಾಕ್ಷಿ ತಗೊಬನ್ನಿ ಅಂತ. ಇನ್ನೊಂದು ವಿಚಾರ ಗೊತ್ತಾ ಏನು ಅಂತ? ಯಾವ್ದೋ ಒಂದು ಏನೋ ಓದಿರೋದನ್ನ ಹೇಳಿದ್ರಲ್ಲ, ಬನ್ನಿ. ಇವರು ಇಲ್ಲಿ ಮರಾಠಿ ಮತ್ತೆ ಇಂಗ್ಲಿಷ್ ಮತ್ತೆ ಹಿಂದಿ ಮತ್ತು ಕನ್ನಡ ಓದಿರೋ ಅಂತ ಇದೆ ಬುಕ್ಸ್ಗಳಿದೆ. ಅವರು ಬರ್ತಾರೆ, ಅದರಲ್ಲಿ ಎಲ್ಲ ನೌಕರಗಳಿದ್ದಾರೆ. IPS ಮತ್ತೆ DCPಗಳು ಮತ್ತೆ ವರ್ಕರ್ಸ್ ಎಲ್ಲ ಇದ್ದಾರೆ. ಸಭೆ ಸೇರ್ತಾ ಇದ್ದಾರೆ. ನೀವು ಸಭೆಗೆ ಬನ್ನಿ. ಎಲ್ಲಿ ಅಂದ್ರೆ ಏನು ಪರ್ಪಸ್ ಏನ ಸಭೆದು? ನಿಮ್ದು ಹೇಳಿದ್ರಲ್ಲ ಅಂಬೇಡ್ಕರ್ಗಿಂತ ಬುದ್ಧಿವಂತ ಅಂತ ಹೇಳಿದ್ರಲ್ಲ, ಅದನ್ನ ಡಿಸ್ಕಸ್ ಮಾಡೋದಕ್ಕೆ. ಅದು ಉಪಯೋಗ ಏನು? ಅವರು ಅದರಿಂದ ತಗೊಂಡದ್ನ ಸರ್ಕಾರಗಳಿಗೆ ಮನವಿ ಕೊಡ್ತಾರ? ಅವರು ಏನೋ ಗೊತ್ತಿಲ್ಲ. ನಿಮ್ ಕೂಡ ಮಾತಾಡಿ, ನೀವು ಹೇಳಿದ್ರಲ್ಲ ಮಾತಾಡೋದು. ಮನವಿ ಕೊಟ್ರೆ ಬರ್ಬೋದು, ಇಲ್ಲಾಂದ್ರೆ ವೇಸ್ಟ್, ಟೈಮ್ ವೇಸ್ಟ್ ಅಲ್ವಾ? ಈಗ ನಿಮಗೂ ನಮ್ಗೂ ಇರೋದು ಒಂದು ಫ್ರೆಂಡ್ಶಿಪ್ ರಿಲೇಶನ್ಶಿಪ್ ಇದೆ, ಇದೀವಿ. ಈಗ ನೀವೇನು ಹೇಳಿದ್ರೆ ಸರ್ಕಾರ ಯಾರ್ದಿರೋದು ಅಂತ ಬೇಕಾಗಿರೋದು ನಿಮ್ ಕೂಡ ವಾದ ಮಾಡಿ ಚರ್ಚೆ ಮಾಡಕ್ಕೆ ಬೇಕಾಗಿರೋದು ವಿಷಯ ಬೇಕಾಗಿರೋದು. ನಾಳೆ ತಪ್ಪು ಸೇರಿ ನಂಬರ್ ಕೊಟ್ಬಿಟ್ಟು ಫೋನ್ ಮಾಡಕ್ಕೆ ಹೇಳಿ, ಮಾತಾಡೋಣ. ನೋಡಿ, ನಾನು ಸಭೆ ರೆಡಿ ಮಾಡಿದ್ದೀನಿ. ನೀವು ಹೇಳಿದ್ಕೆ ಆನಂದ್ ಬಂತೇಜಿ ಇರ್ತಾರ ಅದ್ರಲ್ಲಿ. ಬಂತೇಜಿನ ಹಾಕಿ ಸೇರಿಸ್ತೀರಿ ನೀವು ಹೇಳಿದ್ದು. ದಲಿತ ಬಂತೇಜಿನ ಸೇರಿಸಿದ್ರೆ ನಾವು ಡಿಸ್ಕಸ್ ಮಾಡಬಹುದು. ಆನಂದ್ ಬಂತೇಜಿಗೆ ಎಷ್ಟು ಐಡಿಯಾ ಕೊಟ್ಟಿದ್ದೀನಿ ಗೊತ್ತಾ? ಬಂತೇಜಿ ಬೇಕಾದ್ರೆ ಮೊಹಬ್ಬತಿಗಳು ಸಿಗ್ತಾರೆ. ನೀವು ಬೇಕಾದ್ರೆ ಇಲ್ಲಿ ಕೇಳಿಸ್ಕೊಳ್ಳಿ, ಹೇಳ್ತೀನಿ ಆನಂದ್ ಬಂತೇಜಿಗೆ ಏನೇನು ಕೊಟ್ಟಿದ್ದೀನಿ ಐಡಿಯಾ ಅಂತ. ಮೊನ್ನೆ ಬುದ್ಧ ಜಯಂತಿ ದಿನ ಸಂಬುದ್ಧ ಬುಕ್ ಕೊಟ್ಟರು ಗೊತ್ತಾ? 500. ಆ ಬುಕ್ ನ ತರ್ಸಿದ್ ಯಾರು ಗೊತ್ತಾ ನಿಮ್ಗೆ? ಯಾರು ಹೇಳಿ ನೋಡೋಣ. ತರ್ಸಿದ್ದು
ತರ್ಸಿದ್ದು ಯಾರನ್ನು ಗೊತ್ತಿಲ್ಲ. ನಾನೇ ಕಣ್ರಿ ರೀ. ಏನು ದುಡ್ಡು ಕೊಟ್ಟು ತರ್ಸಿರೋದಾ? ಹೌದು. ಪುಸ್ತಕವನ್ನ ಅದನ್ನ ನಾನು ಒಂದು ಬುಕ್ ಓದಿದೆ ಒಂದು ವರ್ಷದ ಹಿಂದೆ. ಅದು ಪ್ರಿಂಟಿಂಗ್ ಅಲ್ಲಿ ಇರ್ಲಿಲ್ಲ. ಆನಂದ್ ಬಂದೇಜಿಗೆ ಹೇಳ್ದೆ ಈ ಬುಕ್ ನ ತರಿಸಿ 50 ಕಾಪಿ ತರಿಸಿ ನಾನು ಕಾಸು ಕೊಡ್ತೀನಿ ಅಂದ್ಬಿಟ್ಟು ಹೇಳಿದ್ದೆ. ಬಟ್ ಆನಂದ್ ಬಂದೇಜಿ ಎಂತ ಗ್ರೇಟ್ ಅಂದ್ರೆ 500 ಕಾಪಿ ತರ್ಸವ್ರೆ. ಅದ್ರಲ್ಲಿ ಇನ್ನ ಎಂತ ಗ್ರೇಟ್ ಗೊತ್ತಾ, 500 ಕಾಪಿ ತರಿಸಿದ್ದು ಫ್ರೀ ಆಗಿ ವಿನಯ್ ಶೆಟ್ಟಿ ಅಂತ ಒಬ್ರು ಉಡುಪಿಲಿ ಒಬ್ರು ಇವ್ರವ್ರೆ ಆಯುರ್ವೇದಿಕ್ ಕಾಲೇಜ್ ನನ್ನ ಸಮಸ್ತ ಬುದ್ಧ ಪುಸ್ತಕನ ಅವ್ರ ಹೆಸರು ಇದೆ ನೋಡಿದ್ದೀನಿ. ವಿನಯ್ ಶೆಟ್ಟಿ ಅವರು ಫ್ರೀ ಆಗಿ ತಂದ್ಕೊಟ್ಟು ಹೋದ್ರು. ನಾನು ಅದ್ರ ಕಾಸು ಇಸ್ಕೊಳ್ಳಿ, ನಾನು ಕೊಡಕ್ ಹೋದೆ ಕಾಸು, ಇಟ್ ಇಸ್ ಫ್ರೀ ಅಂದ್ರು. ಅದಾದ್ಮೇಲೆ ಇನ್ನೊಂದ್ ಏನ್ ಹೇಳಿದೆ ಗೊತ್ತಾ ಆನಂದ್ ಬಂತೇಜಿಗೆ, ಈಗ ಮಹಾಬೋಧಿ ಯೂನಿವರ್ಸಿಟಿ ಇದೆಯಲ್ಲ, ನೀವು ಒಂದು ಯೂನಿವರ್ಸಿಟಿಯಿಂದ ಸರ್ಕಾರಕ್ಕೆ ಲೆಟರ್ ಬರೀರಿ, ಆನಪಾನ ಬಂದು ಯೂನಿವರ್ಸಲ್ ಅದು ಸೈನ್ಸ್, ಓಕೆ. ಸೊ ಈ ಆನಪಾನ ಧ್ಯಾನವನ್ನ ಇಡೀ ಕರ್ನಾಟಕ ಪೂರ್ತಿ ಎಲ್ಲಾ ಶಾಲಾ ಮಕ್ಕಳುಗಳಿಗೆ ಬುದ್ಧಿನ ಹೆಸರು ಹೋಗ್ಬಾರ್ದಿದ್ದು, ಒಂದು ವಿಜ್ಞಾನ ತರ ಹೋಗ್ಲಿ. ಆಮೇಲೆ ಸ್ಲೋಲಿ ಬುದ್ಧರ ತತ್ವಗಳನ್ನ ನೀವು ಸ್ಕೂಲಲ್ಲಿ ಇಂಟ್ರೊಡ್ಯೂಸ್ ಮಾಡ್ಬೋದು. ಈ ತರ ಒಂದು ಲೆಟರ್ ಬರೀರಿ ಅಂತ ಕಳ್ಸಿದ್ದೆ. ಆಮೇಲೆ ಇನ್ನೊಬ್ರು ರಾಮಚಂದ್ರ ಗುರುಗಳು ಅವರೆಲ್ಲ ಗೊತ್ತಲ್ಲ ಹಿಂಗೆ, ಅವ್ರಿಗೂ ಹೇಳಿದೆ, ಅವರು ನಿಮ್ಮ ಐಡಿಯಾ ಸಕ್ಕತ್ತಾಗಿದೆ, ಒಳ್ಳೊಳ್ಳೆ ಐಡಿಯಾ ಕೊಡ್ತಾ ಇದೀರಾ, ನೀವು ಬನ್ನಿ ನಮ್ಮ ಮಹಾವೀರ ಸೊಸೈಟಿಗೆ ಅಂತ ಕರೆದ್ರು ಒಂದ್ಸರಿ. ಸರ್ ನನಗೆ ಈ ಸೊಸೈಟಿಗಳು ಇದ್ರ ಲಿಂಕ್ ಆಗಕ್ ನಂಗೆ ಇಷ್ಟ ಇಲ್ಲ, ಫ್ರೀ ಬರ್ಡ್. ನೀವೇನೋ ಹೇಳಿದ್ರಲ್ಲ ಏನೋ ನೆಗೆಟಿವ್ ಮಾತಾಡ್ತಾ ಇದೀರಿ ಅಂತ, ಹಿಂಗೆ ಯಾರು ಬಂದು ಹೊಡೆದ್ರೆ ಹೊಡ್ಸ್ಕೊಂಡು ಮನೆಗೆ ಹೋಗ್ಬೋದಲ್ಲ. ಆಲ್ರೆಡಿ ಹೊಡೆದವ್ರು ಬಿಡ್ರಿ ಒಂದ್ 2-3 ಜನ. ಆಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟವ್ರೆ ಒಬ್ರು, ಏನದು ಅಟ್ರಾಸಿಟಿ ಕೇಸ್ ಹಾಕೋರೆ. ಅಲ್ಲ ನಿಮ್ ಫೇಸ್ಬುಕ್ ಯಾರು ನಮ್ಮ ಫೇಸ್ಬುಕ್ ಇಂದ ಯಾರು ಅಪ್ಲೋಡ್ ಮಾಡಿದ್ದಾರೆ, ಅದನ್ನ ನೀವು ಕಮೆಂಟ್ ಕೂಡ ಓದಿದ್ದೀರಾ? ಹೌದು, ನೋಡ್ತೀನಿ ನಾನೆಲ್ಲ, ನಾನು ನೋಡ್ಬಿಟ್ಟು ನಕ್ಬಿಟ್ಟು ಸುಮ್ಮನೆ ಆಯ್ತೀನಿ. ಆ ಕಮೆಂಟ್ಗಳೆಲ್ಲ ತಗೊಂಡೋದ್ರಿಗೆ ನಾನು ಅಟ್ರಾಸಿಟಿ ಕೇಸ್ ಹಾಕೋತಾನೆ. ಅದು ತಗತಾರ ನಿಮ್ದು ಅಟ್ರಾಸಿಟಿ ಕೇಸ್ ತಗತಾರ ನಿಮ್ದ ಅಲ್ವಾ? ಹಾಕ್ಬೋದಲ್ಲ, ಅದೇ ತಾನೇ, ಅದನ್ನ ಕೇಳ್ತಾ ಇದ್ದೀಗ ನಾನು. ಅದು ಸಂವಿಧಾನದಲ್ಲಿ ಇಲ್ವಲ್ಲ, ಯಾಕೆ ಅವ್ರಿಗೆ ಮಾತ್ರ ಯಾಕೆ ಅಟ್ರಾಸಿಟಿ ಕೇಸ್ 70 ವರ್ಷದಿಂದ ಕೊಟ್ಟಿದ್ದದು, ಇವತ್ತಿಗೂ ಯಾಕಪ್ಪ ಇಟ್ಕೊಂಡಿದೀರಿ ಅದನ್ನ ಅಟ್ರಾಸಿಟಿ ಕೇಸ್? ಈಗ ಅಂದ್ರೆ ಎಲ್ಲಾ ಬಿಟ್ಬಿಟ್ಟಿದಾರಲ್ಲ, ಯಾರು ಕ್ಯಾಸ್ಟಿಸಮ್ ಯಾರು ಮಾಡಿದ್ರು ಅಂದ್ರೆ. ಒಂದ್ ನಿಮಿಷ, ನಾನು ಕಾಲೇಜ್ ಮಾಡ್ತೀನಿ ತಾಳಿ.